ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಜುಲೈ 25, 2025 ಶುಕ್ರವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನೆಲ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನೆಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಇವತ್ತು ಯಾರೆಲ್ಲ ಹುಟ್ಟುಹಬ್ಬ, ವಿವಾಹ, ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ, ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನ ನೋಡೋಣ. ಜುಲೈ 25, 2025 ಶುಕ್ರವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಶ್ರಾವಣ ಮಾಸ, ವರ್ಷ ಋತು ದಕ್ಷಿಣಾಯಣ, ಶುಕ್ಲ ಪಕ್ಷ. ಇವತ್ತು ಸೂರ್ಯೋದಯ 6 ಗಂಟೆ 4 ನಿಮಿಷಕ್ಕಾದ್ರೆ ಸೂರ್ಯಾಸ್ತ 6 ಗಂಟೆ 49 ನಿಮಿಷಕ್ಕಾಗತ್ತೆ. ಸೂರ್ಯ ಕಟಕ ರಾಶಿಯಲ್ಲಿದ್ರೆ ಚಂದ್ರ ಕೂಡ ಕಟಕ ರಾಶಿಯಲ್ಲಿ ಇರ್ತಾರೆ. ಇನ್ನು ಪಾಡ್ಯ ತಿಥಿ 11 ಗಂಟೆ 22 ನಿಮಿಷದವರೆಗೆ ರಾತ್ರಿ, ತದನಂತರ ಬಿದಿಗೆ ತಿಥಿ ಇರುತ್ತೆ. ಇನ್ನು ಪುಷ್ಯ ನಕ್ಷತ್ರ 4 ಗಂಟೆ ಸರಿಯಾಗಿ ಸಾಯಂಕಾಲ 4 ಗಂಟೆಯಿಂದ ಆಶ್ಲೇಷ ನಕ್ಷತ್ರ ಪ್ರಾರಂಭ ಆಗುತ್ತೆ. ಇನ್ನು ಕಿಂಸ್ತುಗ್ನ ಕರ್ಣ ಇದೆ 11 ಗಂಟೆ 57 ನಿಮಿಷ ಆಗಲು, ತದನಂತರ ಭವಕರಣ ಇರುತ್ತೆ. ವಜ್ರ ಯೋಗ 7 ಗಂಟೆ 28 ನಿಮಿಷದವರೆಗೆ ಬೆಳಗ್ಗೆ, ತದನಂತರ ಸಿದ್ಧಿ ಯೋಗ ಇರುತ್ತೆ. ಇನ್ನು ಈ ದಿನದ ರಾಹುಕಾಲ 10 ಗಂಟೆ 51 ನಿಮಿಷದಿಂದ 12 ಗಂಟೆ 26 ನಿಮಿಷದವರೆಗೆ ರಾಹುಕಾಲ, 3 ಗಂಟೆ 37 ನಿಮಿಷದಿಂದ 5 ಗಂಟೆ 12 ನಿಮಿಷದವರೆಗೆ ಯಮಗಂಟ ಕಾಲ, 7 ಗಂಟೆ 40 ನಿಮಿಷದಿಂದ 9 ಗಂಟೆ 15 ನಿಮಿಷದವರೆಗೆ ಗುಳಿಕ ಕಾಲ, 12 ಗಂಟೆ 1 ನಿಮಿಷದಿಂದ 12 ಗಂಟೆ 52 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುತ್ತೆ. ಇನ್ನು 8 ಗಂಟೆ 37 ನಿಮಿಷದಿಂದ 9 ಗಂಟೆ 28 ನಿಮಿಷ ಹಾಗೂ 12 ಗಂಟೆ 52 ನಿಮಿಷದಿಂದ 1 ಗಂಟೆ 42 ನಿಮಿಷದವರೆಗೆ ದುರ್ಮುಹೂರ್ತ ಅಂದ್ರೆ ದುಷ್ಟ ಮುಹೂರ್ತ ಇದೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ, ಶುಭ ಪ್ರಯಾಣ ಮಾಡುವಂತದ್ದು ಅಷ್ಟೊಂದು ಶುಭಕರವಾಗಿರ್ತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿ. ಮೇಷರಾಶಿಯವರು ನೋಡಿ, ನಿಮ್ಮ ಮನಸ್ಸನ್ನ ಒಳ್ಳೆಯ ವಿಷಯಗಳನ್ನ ಸಂಗ್ರಹಿಸುತ್ತೆ. ಅಂದ್ರೆ ಕೆಟ್ಟ ವಿಚಾರಗಳನ್ನೆಲ್ಲ ಬಿಟ್ಟು ಒಳ್ಳೆಯ ಯೋಜನೆಗಳ ಕಡೆ, ಒಳ್ಳೆಯ ಮನಸ್ಥಿತಿಗಳ ಕಡೆ, ಒಳ್ಳೆಯ ವಿಷಯಗಳ ಕಡೆ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ನಿಮ್ಮ ಮನಸ್ಸು. ಇವತ್ತು ಇದು ಬಹಳ ಸೈಂಟಿಫಿಕ್ ಆಗಿ ಬಹಳ ಒಳ್ಳೆ ಒಂದು ಪ್ರಯೋಜನವನ್ನ ತಂದುಕೊಡುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ನಿಮಗೆ ಸಲಹೆ ಸಿಕ್ತು ಅಂತಂದ್ರೆ ಆ ಒಂದು ಸಲಹೆಯನ್ನ ನೀವು ತೆಗೆದುಕೊಳ್ಳಿಕ್ ಹೋಗ್ಬೇಡಿ. ಯಾಕಂತಂದ್ರೆ ಅದರ ಪ್ಯೂರಿಟಿಯನ್ನ, ಅದರ ಸತ್ಯತೆಯನ್ನ ಯಾರೋ ಹೇಳಿದ್ರು ಅಂದ್ ಮಾತ್ರಕ್ಕೆ ನಂಬ್ಲಿಕ್ಕೆ ಹೋಗ್ಬೇಡಿ. ಅದರ ಸತ್ಯವನ್ನ ಅರ್ಥ ಮಾಡಿಕೊಂಡು ನೀವು ಹಣಕಾಸಿಗೆ ಆಗಿರ್ಬೋದು, ಕೆಲಸಕ್ಕೆ ಆಗಿರ್ಬೋದು, ಮತ್ತೊಂದು ವಿಷಯಗಳಲ್ಲೇ ಆಗಿರ್ಬೋದು, ನೀವು ಪ್ಯೂರಿಟಿಯನ್ನ ಚೆಕ್ ಮಾಡಿಕೊಂಡು ನಿರ್ಧಾರಕ್ಕೆ ಬರುವಂತದ್ದು ಒಳ್ಳೇದು. ಇನ್ನು ನೀವು ಹೂಡಿಕೆ ಮಾಡ್ತಾ ಇದ್ರೆ ಖಂಡಿತ ಆ ನಿಟ್ಟಿನಲ್ಲಿ ಅನುಭವಿಕರ ನಿಮ್ಮ ಆಪ್ತ ವಲಯದಲ್ಲಿ ಕೇಳಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ನಿಮಗೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತವೆ. ಇನ್ನು ಸಂತೋಷಕ್ಕೇನು ಬರ ಇಲ್ಲ, ಚೈತನ್ಯದಾಯಕವಾಗಿರ್ತೀರಿ, ಖುಷಿಯಿಂದ ಲವಲವಿಕೆಯಿಂದ ಇರ್ತೀರಿ. ಮಾಡುವಂತ ಕೆಲಸದಲ್ಲಿಯೂ ಕೂಡ ಬಹಳಷ್ಟು ಅನ್ಯೋನ್ಯತೆಯಿಂದ, ಸಂತೋಷದಿಂದ ಅನುಭವಿಸಿ ಆ ಕೆಲಸವನ್ನು ಮಾಡುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಜೀವನಕ್ಕಿಂತ ಹೆಚ್ಚು ನನ್ನ ಸಂಸಾರ, ನನ್ನ ಪತ್ನಿ, ನನ್ನ ಪತಿ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಕೆಲಸ ಅನ್ನುವಂತಹ ದೃಷ್ಟಿಕೋನದಲ್ಲಿ ಇರುವಂತದ್ದು ನಿಮಗೆ ಬಹಳ ಅನುಕೂಲತೆ ಆಗುತ್ತೆ. ಯಾಕಂತಂದ್ರೆ ನಾವು ಒಬ್ಬರೇ ಬೆಳೆಯುವಂತದ್ದಲ್ಲ, ನಮ್ಮ ಜೊತೆಯಲ್ಲಿ ಎಲ್ಲರನ್ನೂ ಬೆಳೆಸಬೇಕು, ಎಲ್ಲರನ್ನೂ ಒಂದೇ ಸಮಾನ ಭಾವನೆಯಿಂದ ನೋಡ್ಬೇಕು ಅನ್ನುವಂತ ಮನಸ್ಥಿತಿ ಮೇಷರಾಶಿಯವರಿಗೆ ಇರತಕ್ಕಂಥದ್ದು. ಇನ್ನು ಈ ಏನಾಗುತ್ತೆ, ವಂಶ ಪಾರಂಪರ್ಯವಾಗಿ ಬರ್ತಿರ್ತಕ್ಕಂತಹ ವ್ಯಾಪಾರ ವಹಿವಾಟು ಇರ್ತಾವಲ್ಲ, ಈ ಕುಲಕಸುಬುಗಳು ಅಂತ ಕರಿತೀವಿ ನಾವು. ಇಂತಹ ಕುಲಕಸುಬುಗಳಲ್ಲಿ ನೀವೇನು ಅಪೇಕ್ಷೆ ಮಾಡಿರ್ತೀರಿ, ಅಪೇಕ್ಷೆ ಮಾಡಿರ್ತಕ್ಕಂತಹ ಫಲಿತಾಂಶವೇ ಸಿಗುತ್ತೆ. ನೀವು ಭರವಸೆ ಇಟ್ಟಿರ್ತಕ್ಕಂಥ ರೀತಿಯಲ್ಲಿ ಅದು ಸಕ್ಸಸ್ ಆಗುವಂತ ಸಾಧ್ಯತೆಗಳು ಕುಲಕಸುಬಿನಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಉದ್ಯೋಗದ ಸಂಬಂಧ ಸ್ವಲ್ಪ ಚಿಕ್ಕದಾದ ಪ್ರಯಾಣಗಳು ಕೂಡ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಪ್ರತಿಭೆ, ನಿಮ್ಮ ವ್ಯಕ್ತಿತ್ವ ವಿಕಸನಗೊಳ್ಳುವಂಥದ್ದು, ನಿಮ್ಮ ಪ್ರಾಮಾಣಿಕತೆ ಜನಗಳಿಗೆ ಅರ್ಥ ಆಗುತ್ತೆ. ಒಳ್ಳೆಯ ವ್ಯಕ್ತಿ ಅಂತ ಹೇಳಿ
ಗುರುತಿಸಿಕೊಳ್ಳುವಂತಹ, ಬಿಂಬಿಸಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇವತ್ತು ಮೇಷರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಮೊದಲೇ ಸ್ವಲ್ಪ ಕೋಪಿಷ್ಟರು, ಬೇಗ ಕೋಪಗೊಂಡು ಬಿಡುವಂತ ವ್ಯಕ್ತಿತ್ವ. ಆದ್ರೆ ಇವತ್ತು ಬಹಳ ತಾಳ್ಮೆಯಿಂದ, ಸಮಾಧಾನದಿಂದ, ಶಾಂತವಾಗಿರ್ತಕ್ಕಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ. ಪ್ರೇಮಿಗಳಿಗೆ ಜೀವನ, ಮುಂದಿನ ಭವಿಷ್ಯಕ್ಕೆ ಸಂಬಂಧಿಸಿರುವಂತಹ ಯಾವುದೋ ಚಿಂತನೆಯಲ್ಲಿ ತೊಡಗಿಕೊಳ್ಳುವಂತಹ ಸಾಧ್ಯತೆಗಳು ಪ್ರೇಮಿಗಳಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಭಾವೈಕ್ಯತೆಯಿಂದ ಕೂಡಿರುವಂತಹ ಒಂದು ವಾತಾವರಣ ಕಂಡು ಬರುತ್ತೆ. ಒಳ್ಳೆ ಸ್ನೇಹಿತರ ತರ ಇರ್ತೀರಿ ಪತಿ ಪತ್ನಿಯರ ಮಧ್ಯದಲ್ಲಿ ಅನ್ನುವಂಥದ್ದು ಇವತ್ತು ಮೇಷರಾಶಿಯವರಿಗೆ ಕಂಡು ಬರ್ತಾ ಇರುವಂತದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ, ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ 6. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೋಡಿ, ತೊಂದರೆಯಲ್ಲಿ ಯಾರಿಗಾದ್ರೂ ಒಂದು ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳು ವೃಷಭ ರಾಶಿಯವರು. ಯಾರೇ ಪ್ರಾಬ್ಲಮ್ ಇರಲಿ, ಯಾರೇ ತೊಂದರೆಯಲ್ಲಿದ್ರು ಕೂಡ ಅವರಿಗೆ ಹೆಲ್ಪ್ ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು. ತಮ್ಮ ಹತ್ರ ಇಲ್ಲದೆ ಇದ್ರೂ ಕೂಡ ಬೇರೆಯವ್ರಿಗೆ ಸಹಾಯ ಮಾಡಬೇಕು. ತಮ್ಮ ಕೆಲಸ ಬಿಟ್ಟು ಬೇರೆಯವ್ರಿಗೆ ಸಹಾಯ ಮಾಡಿರುವಂತ ಅದೆಷ್ಟೋ ಉದಾಹರಣೆಗಳನ್ನ ನಿಮ್ಮ ಜೀವನದಲ್ಲಿ ಬಂದು ಹೋಗ್ತವೆ. ಯೋಚನೆ ಮಾಡಿ ನೋಡ್ಕೊಳ್ಳಿ, ಬೇಕಿದ್ರೆ ಅಭಿಪ್ರಾಯನೂ ಕೂಡ ತಿಳಿಸಿ. ಆದ್ರೂ ಕೂಡ ನೀವು ಇವತ್ತು ಬೇರೆಯವರಿಗೆ ಸಹಾಯ ಮಾಡೋದ್ರ ಮೂಲಕ ನೀವು ಚೈತನ್ಯಯುಕ್ತವಾಗಿ ಏನೋ ಒಂಥರ ಸಾರ್ಥಕವಾದ ಮನೋಭಾವನೆಯಲ್ಲಿ ನೀವಿರುವಂತದ್ದು. ಸಹಾಯ ಮಾಡುವಂತಹ ಗುಣ ನಿಮ್ಮನ್ನ ಬಹಳಷ್ಟು ಸಂತೋಷ, ಅದರಲ್ಲೂ ಕೂಡ ಒಂದು ಖುಷಿ ಪಡುವಂತಹ ಸಾಧ್ಯತೆಗಳು. ಬೇರೆಯವ್ರಿಗಾಗಿ ನಮಗೋಸ್ಕರ ನಾವು ಕೆಲಸ ಮಾಡೋದು ಇದ್ದಿದ್ದೆ, ಯಾವಾಗ ಒಂದಿನ ನಾವು ಸ್ವಲ್ಪ ಇನ್ನೊಬ್ಬರಿಗೋಸ್ಕರ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತಂದ್ರೆ ಅದು ಆಗುವಂತ ಆನಂದವೇ ಬೇರೆ. ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಕೂಡ ನೀವು ಒಳ್ಳೆ ರೀತಿಯಲ್ಲಿ ಗುರುತಿಸಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಲೋಕ ಪರೋಪಕಾರಕ್ಕಾಗಿ ನೀವು ಒಳ್ಳೆ ಕೆಲಸವನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಇನ್ನು ಕೆಲವೊಂದು ಜನ ಈ ದೇವರು, ದಿಂಡ್ರು, ಉಪವಾಸ, ಅಥವಾ ಕೆಲವೊಂದು ಯಾವುದೋ ದೇವಸ್ಥಾನಕ್ಕೆ ಭೇಟಿ ಆಗೋದು, ಯಾವುದೋ ಮಹತ್ವ ಗುರುಗಳಿಗೆ ಭೇಟಿ ಆಗುವಂಥದ್ದು, ಒಳ್ಳೆಯ ಉಪದೇಶ, ಒಳ್ಳೆಯ ಮಾರ್ಗದರ್ಶನ ಕೇಳುವಂಥದ್ದು, ಇಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಒಳ್ಳೆಯ ರೀತಿಯಲ್ಲಿ ಹಣ ಅಂತೂ ಇವತ್ತು ಪರವಾಗಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಇಲ್ಲದೆ ಇದ್ರೂ ಕೂಡ ನೀವು ಕೆಲಸ ಏನ್ ಮಾಡಿರ್ತೀರಿ ಆ ಕೆಲ್ಸಕ್ಕೆ ತಕ್ಕಂತೆ ದುಡ್ಡಂತೂ ಬರುತ್ತೆ. ದುಡ್ಡಿಗೆ ಏನ್ ತೊಂದರೆ ಇಲ್ಲ. ಆದ್ರೆ ದುಡ್ಡು ಬಂದಿರುವಂತದ್ದನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು ನೀವು. ಯಾಕಂದ್ರೆ ಖರ್ಚು ಮಾಡೋದಕ್ಕೆ ಸಾವಿರಾರು ದಾರಿಗಳಿದಾವೆ. ಖರ್ಚು ಮಾಡುವಂತ ಪ್ರಯತ್ನಗಳು ಕೂಡ ಮಾಡುವಂತ ಸಾಧ್ಯತೆ ಇದೆ. ನಿಮ್ಮ ಹತ್ರ ದುಡ್ಡು ಬಂದಾಗ ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ದುಡ್ಡನ್ನ ಉಳಿತಾಯ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಮಕ್ಕಳು ಮತ್ತು ಕುಟುಂಬ ಇವತ್ತು ನಿಮ್ಮನ್ನ ಬಹಳಷ್ಟು ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ನೋಡುವಂತಹ ಒಂದು ಸಾಧ್ಯತೆಗಳು ಕಂಡುಬರುತ್ತೆ. ನಿಮ್ಮ ಶಕ್ತಿಯ ಮಟ್ಟವೂ ಕೂಡ ಇವತ್ತು ಹೆಚ್ಚಿರುತ್ತೆ. ಸಹಜವಾಗಿರೋದಿಲ್ಲ, ಏನೋ ಒಂಥರ ಫಿಸಿಕಲಿ ಫಿಟ್ ಇರ್ತೀರಿ, ಮೆಂಟಲಿ ಫಿಟ್ ಇರ್ತೀರಿ, ತಗೊಳ್ಳುವಂತ ನಿರ್ಧಾರಗಳು ತುಂಬಾ ಫಿಟ್ ಇರ್ತವೆ. ಈ ಕಾರಣದಿಂದಾಗಿ ಒಂಥರ ಆಕರ್ಷಿತರಾಗಿ ಕಾಣುವಂತಹ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ನೀವು ಮಾಡುವಂತ ಕೆಲಸಗಳು ನಿಧಾನಗತಿಯಲ್ಲಿ ಆದರೂ ಕೂಡ ಅವು ಬಹಳಷ್ಟು ಉಪಕಾರಿ ಆಗ್ತವೆ, ಉಪಯುಕ್ತ ಆಗ್ತವೆ ಅನ್ನುವಂಥದ್ದಂತೂ ಮರೆಯೋ ಹಾಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಇವತ್ತು ಪ್ರೇಮಿಗಳಿಗೆ ಬಹಳ ವಿಶೇಷವಾಗಿ ಪ್ರೇಮಿಗಳಿಗೆ ಎಂತಹ ಒಂದು ಅನುಕೂಲತೆ ಇದೆ ಅಂತಂದ್ರೆ, ಏನಾದ್ರೂ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು, ಭವಿಷ್ಯತ್ತಿಗೆ ಸಂಬಂಧಪಟ್ಟಂತಹ ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಅಂಚಿನಲ್ಲಿ ಇರುವಂತಹ ರೀತಿಯಲ್ಲಿ ಪ್ರೇಮಿಗಳು ಕಂಡು ಬರುತ್ತೆ ಕೆಲವೊಂದು ಜನ. ಮತ್ತು ಸಾಕಷ್ಟು ಸಮಯ ಪ್ರೇಮಿಗಳ ಜೊತೆಯಲ್ಲಿ ಫೋನ್ನಲ್ಲಿ ಕಾಲ ಕಳೆಯುವಂತಹ ಸಂದರ್ಭಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲಿಕ್ಕೆ ಸಮಯಕ್ಕೆ ಸೂಕ್ತವಾದಂತಹ ತೀರ್ಮಾನವನ್ನ ತೆಗೆದುಕೊಂಡು ನೀವು ಜೀವನದಲ್ಲಿ ಸಕ್ಸಸ್ ಅನ್ನ ಕಾಣಬಹುದು ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಬರುತ್ತೆ.
ಜಾಸ್ತಿ ನೀವೇನಾದ್ರೂ ಪ್ರಯತ್ನ ಪಟ್ರೆ ಆ ಪ್ರಯತ್ನದಿಂದ ಹೆಚ್ಚಿನ ಪ್ರಯೋಜನಗಳಾಗುವಂಥದ್ದು ಇದು ನಿಮ್ ಗಮನಕ್ಕಿರಬೇಕು. ಪತಿ ಪತ್ನಿಯರ ಮಧ್ಯದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಣ್ಣದಾಗಿರುವಂತಹ ವಾಗ್ವಾದಗಳು ಕೂಡ ನಡೆಯುವಂತ ಸಾಧ್ಯತೆಗಳಿದೆ. ಬಟ್ ಆದ್ರೆ ಅದು ತಾತ್ಕಾಲಿಕವಾಗಿರುತ್ತೆ. ಆಮೇಲೆ ಎಲ್ಲವೂ ಸರಿ ಆಗುತ್ತೆ, ಕಾಂಪ್ರಮೈಸ್ ಆಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೋಡಿ, ಯಶಸ್ಸು ಹತ್ತಿರವಾಗ್ತಿದ್ದಂತೆ ನೀವು ಸ್ವಲ್ಪ ಕುಂಠಿತವಾಗುವಂತಹ ಸಾಧ್ಯತೆಗಳಿದೆ. ನೀವು ನಿಮ್ಮ ಯಶಸ್ಸಿಗೋಸ್ಕರ, ನಿಮ್ಮ ಕೆಲಸದಗೋಸ್ಕರ ಒಂದು ಹಂತದಲ್ಲಿ ಪ್ರಯತ್ನ ಮಾಡ್ತೀರಿ, ಬಹಳ ತುಂಬಾ ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡ್ತೀರಿ. ಆದ್ರೆ ಆ ಸಕ್ಸಸ್ ಅನ್ನುವಂಥದ್ದು ಸಿಕ್ಕಾಗ ಆ ಸ್ವಾರಸ್ಯ ಇರೋದಿಲ್ಲ, ಒಂಥರ ಮಜಾ ಇರಲ್ಲ, ಖುಷಿ ಇರಲ್ಲ ಅನ್ನುವಂತ ರೀತಿಯಲ್ಲಿ ನಿಮ್ಮ ಶಕ್ತಿ ಕುಂಠಿತವಾದಂತಹ ರೀತಿಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರಯತ್ನ ಮಾಡಿ ಸಕ್ಸಸ್ಸು ಯಾವುದೇ ಒಂದು ಅಂಗಡಿಯಲ್ಲಿಟ್ಟು ಮಾರುವಂತ ವಸ್ತು ಅಲ್ಲ. ನಾವು ನಿರಂತರವಾದಂತಹ ಪರಿಶ್ರಮದಿಂದ ಸಿಗುವಂತಹ ಅಮೂಲ್ಯವಾದಂತಹ ವಸ್ತು ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರಿಗೂ ಜೀವನದಲ್ಲಿ ಸಕ್ಸಸ್ ಆಗಕ್ಕಾಗಲ್ಲ. ಕೆಲವೊಂದು ಜನರಿಗೆ ಇರುತ್ತೆ ಅಂದುಕೊಂಡಂತಹ ಮಟ್ಟದಲ್ಲಿ 100% ಸಕ್ಸಸ್ ಸಿಗುವಂತದ್ದು. ಆ ಕಾರಣದಿಂದಾಗಿ ನಿರಂತರವಾಗಿ ನೀವು ನಿಮ್ಮ ಪ್ರಯತ್ನವನ್ನ ಮುಂದುವರಿಸುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ನೀವು ಸಾಲ ತೆಗೆದುಕೊಳ್ಳಿಕ್ಕೆ ಏನಾದ್ರೂ ಹೊರಟಿದ್ರೆ ಬಹಳ ಎಚ್ಚರಿಕೆ ಇರಬೇಕಾಗತ್ತೆ. 1 ನಿಮಿಷ ಅದನ್ನ ಬಿಟ್ಟಾಕುವಂಥದ್ದು ಒಳ್ಳೇದು. ಅವಶ್ಯಕತೆ ಇರ್ಬೋದು ನಿಮಗೆ. ಬಹಳಷ್ಟು ಜನರಿಗೆ ಇವತ್ತು ನನಗೆ ದುಡ್ಡಿನ ಅವಶ್ಯಕತೆ ಇದೆ, ಮತ್ತೆ ನಾನು ಸಾಲ ತಗೊಳ್ಳದೆ ಇದ್ರೆ ನನ್ನ ಕೆಲಸ ಅಡೆತಡೆ ಆಗ್ಬಿಡುತ್ತೆ ಅನ್ನುವಂಥದ್ದು ವಿಚಾರ ಇರ್ಬೋದು. ಆದ್ರೆ ಸಾಲ ತೆಗೆದುಕೊಳ್ಳುವಂತ ಆತುರದಲ್ಲಿ ದೊಡ್ಡ ಇಂಟ್ರೆಸ್ಟ್ ಅಥವಾ ಸೇಫ್ಟಿ ಇಲ್ಲದಂತಹ ಒಂದು ಏನೋ ಕಿರಿಕಿರಿ ಇಂತ ಜಾಗದಲ್ಲಿ ದುಡ್ಡನ್ನ ತೆಗೆದುಕೊಂಡ್ ಬರೋದು, ಮುಂದೆ ಅದು ಕೊಡುವಂತ ಸಂದರ್ಭದಲ್ಲಿ ಈಗ ಅದು ಸರಿ ಇರ್ಬೋದು, ನಿಮ್ ಸಮಸ್ಯೆಗೆ ತಗೊಳ್ಳೋದಕ್ಕೆ ಎಲ್ಲವೂ ಸರಿ ಇರ್ಬೋದು, ನಾಳೆ ಕೊಡುವಂತ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆಗಳನ್ನ ಅನುಭವಿಸುವಂತ ಸಾಧ್ಯತೆಗಳು ಇರ್ತವೆ. ಈ ಕಾರಣದಿಂದಾಗಿ ಸಾಲ ಕೊಡಬೇಕಾದ್ರೂ ಮತ್ತು ಸಾಲ ತೆಗೆದುಕೊಳ್ಬೇಕಾದ್ರೂ ಕೂಡ ವ್ಯವಹಾರಗಳಲ್ಲಿ ಬಹಳಷ್ಟು ಎಚ್ಚರಿಕೆಗಳನ್ನು ನೀವು ಅನುಸರಿಸಲೇಬೇಕಾಗುತ್ತೆ. ಇಲ್ಲದೆ ಇದ್ರೆ ಬಹಳ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ನೀವು ಇವತ್ತು ತೆಗೆದುಕೊಳ್ಳಿ, ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ಅತಿಥಿಗಳು ನಿಮ್ಮ ಮನೆಗೆ ಬರುವಂತಹ ಸಾಧ್ಯತೆಗಳಿದೆ, ಅಥವಾ ನೀವು ಯಾವುದಾದ್ರೂ ಅತಿಥಿಗಳ ಮನೆಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಅಲ್ಲಗಳೆಯುವ ಹಾಗಿಲ್ಲ. ಇದು ಕೂಡ ನಿಮಗೆ ಸ್ವಲ್ಪ ಬೇಸರ ಆಗಿರುವಂತಹ ಮನಸ್ಸಿಗೆ ಆನಂದವನ್ನು ತಂದುಕೊಡುವಂತಹ ಸಾಧ್ಯತೆಗಳಿದೆ ಕೆಲವೊಂದು ಜನರಿಗೆ. ಇನ್ನು ನಿಮ್ಮ ಸಂಬಂಧಿಗಳೊಡನೆ ಯಾವುದಾದ್ರೂ ವಿಷಯವನ್ನ ಚರ್ಚೆ ಮಾಡುವಂಥದ್ದು, ಯೋಚಿಸುವಂಥದ್ದು, ಮಾತಾಡುವಂಥದ್ದು, ಈ ರೀತಿ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಇನ್ನು ನೀವು ನಿಮ್ಮ ಸಂಬಂಧಿಕರು ಕೂಡ ನೀವು ಮಾಡುವಂತ ಕೆಲಸ ಕಾರ್ಯಗಳನ್ನ ಪ್ರಶಂಸೆ ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ನಿಮ್ಮ ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಭಯದಲ್ಲಿ, ಆತಂಕದಲ್ಲಿ, ಕೆಲವೊಂದು ಗೊಂದಲದ ವಾತಾವರಣಗಳು ಸೃಷ್ಟಿ ಆಗುತ್ತೆ. ಏನೋ ಒಂಥರ ನೆಮ್ಮದಿ ಇರಲ್ಲ. ಹೆಂಗಿರೋದು, ಮುಂದೆ ಹೆಂಗೆ ಜೀವನ ಮಾಡೋದು, ಯಾವ ರೀತಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಪ್ರಶ್ನೆಗಳ ಮಧ್ಯದಲ್ಲಿ ಪ್ರೇಮಿಗಳು ಜೀವನ ಮಾಡತಕ್ಕಂಥ ಸನ್ನಿವೇಶಗಳು ಕಂಡುಬರುತ್ತೆ. ವಿಶೇಷವಾಗಿ ವ್ಯಾಪಾರಿಗಳು ಸಾಧ್ಯವಾದಷ್ಟು ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾರೊಂದಿಗೂ ಹಂಚಿಕೊಳ್ಳದೆ ಇರುವಂತದ್ದು ಒಳ್ಳೇದು. ಯಾಕಂದ್ರೆ ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡುವಂಥದ್ದು, ನಿಮ್ಮ ವ್ಯಾಪಾರದ ಟೆಕ್ನಿಕ್ ಗಳನ್ನ ಸೀಕ್ರೆಟ್ ಆಗಿ ಇಟ್ಕೊಳ್ಳುವಂಥದ್ದು, ಹಣಕಾಸಿನ ವಿಚಾರಗಳು, ನಿಮ್ಮ ವೈಯಕ್ತಿಕ ವಿಚಾರಗಳು ಬಹಳ ಗೌಪ್ಯವಾಗಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡುವಂಥದ್ದು ಒಳ್ಳೇದು. ಇಲ್ಲದೆ ಇದ್ರೆ ನಿಮಗೆ ತಿರುಗುಬಾಣವಾಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಅಲ್ಲಗಳೆಯುವ ಹಾಗಿಲ್ಲ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಬೇಕು. ಒಂದ್ ವೇಳೆ ನೀವೇನಾದ್ರೂ ಎಲ್ಲ ಓಪನ್ ಆಗಿ ಹೇಳಿದ್ರೆ ನಿಮಗೆ ಸಮಸ್ಯೆಗಳಾಗುವಂತ ಸಾಧ್ಯತೆ ಇದೆ.
ಯಾವುದೋ ಇವತ್ತು ಪತ್ರಿಕೆ ಅಥವಾ ಪುಸ್ತಕ ಓದುವಂಥದ್ದು ಅಥವಾ ಮೊಬೈಲ್ ಅಲ್ಲಿ ಯಾವುದೇ ಮುಖ್ಯವಾದಂತಹ ವಿಷಯಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳುವಂತಹ ಸಾಧ್ಯತೆಗಳು ಅಥವಾ ಪ್ರಮುಖ ಚರ್ಚೆಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಪತಿ ಪತ್ನಿಯರ ಬಗ್ಗೆ ನೋಡೋದಾದ್ರೆ ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಅನ್ನುವಂಥದ್ದು ಇರುತ್ತೆ. ಆ ಹೊಂದಾಣಿಕೆಯ ಪ್ರಭಾವದಿಂದಾಗಿ ಎಷ್ಟೇ ಸಿಟ್ಟಿರ್ಬೋದು, ಕೋಪ ಇರ್ಬೋದು, ಬೇಸರ ಇರ್ಬೋದು, ಅದೆಲ್ಲವನ್ನು ಮರೆತು ಇವತ್ತು ಸಾಯಂಕಾಲ ಒಳ್ಳೆ ಪ್ರೀತಿಯಿಂದ ನಗನಗುತ್ತಾ ಸಂತೋಷವಾಗಿರುವಂತಹ ಸಾಧ್ಯತೆಗಳು ಈ ಪತಿ ಪತ್ನಿಯರ ಮಧ್ಯದಲ್ಲಿ ಕಂಡು ಬರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ತೊಂದರೆ ಇಲ್ಲ, ಆದ್ರೆ ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ಆತಂಕಗಳು ಕಂಡು ಬರುವಂತದ್ದಂತೂ ಸತ್ಯ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಇವತ್ತಿನ ಮಿಥುನ ರಾಶಿಯವರ ಅದೃಷ್ಟದ ಸಂಖ್ಯೆ 3. ಕಟಕ ರಾಶಿ. ಕಟಕ ರಾಶಿಯವರು ಇವತ್ತು ನೋಡು, ಕೆಲವೊಂದು ಕುಟುಂಬದಿಂದ ಕಿರಿಕಿರಿ ಆಗುವಂತಹ ಸಾಧ್ಯತೆಗಳು, ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ವಾದ ವಿವಾದಗಳಾಗ್ಬೋದು, ಭಿನ್ನಾಭಿಪ್ರಾಯಗಳಾಗ್ಬೋದು, ಅಥವಾ ನೀವು ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ನಿಮ್ಮ ಕುಟುಂಬದವರು ಯಾರೋ ಒಬ್ರು ಅಪೋಸ್ ಅನ್ನ ಮಾಡ್ಬೋದು. ಅದ್ಯಾಕೆ ಹಾಗೆ ಮಾಡೋದು, ಇದು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತಹ ನಿಮ್ಮ ಅಭಿಪ್ರಾಯಕ್ಕೆ ಅಡ್ಡಿ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನೀವು ಏನೋ ಒಂದು ನಿರೀಕ್ಷೆಯಲ್ಲಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇವತ್ತು ಕಂಡು ಬರುತ್ತೆ. ಯಾವುದೇ ಒಂದು ಪ್ರಮುಖವಾಗಿರ್ತಕ್ಕಂತಹ ನಿರೀಕ್ಷೆಯಲ್ಲಿ ಇರುವಂತಹ ರೀತಿಯಲ್ಲಿ ಇವತ್ತು ನಿಮಗೆ ಕಂಡು ಬರುವಂತಹ ಸಾಧ್ಯತೆ ಇದೆ. ಆದ್ರೆ ನೀವು ಯಾವುದೇ ನಿರ್ಧಾರ ತಗೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಯಾರು ಒಂದು ಸಲಹೆ ಕೊಡ್ತಾರೆ ಅನ್ನೋದಕ್ಕಿಂತಲೂ ಮಾಡೋರು ನೀವಲ್ವಾ. ನಿಮಗೆ ಇನ್ನೊಮ್ಮೆ ಸ್ಕ್ಯಾನ್ ಮಾಡ್ಕೊಳ್ಳಿ, ಅದು ಸರಿನಾ ತಪ್ಪ, ನಾನು ಇದನ್ನ ಮಾಡಿದ್ರೆ ಸರಿ ಆಗುತ್ತಾ, ಸರಿ ತಪ್ಪಾಗತ್ತಾ, ನಾನು ಇದನ್ನ ಮಾಡಬಹುದಾ ಅನ್ನುವಂತಹ ಕಾನ್ಫಿಡೆನ್ಸ್ ನಿಮಗಿರ್ಬೇಕು. ಆತ್ಮವಿಶ್ವಾಸ ಅನ್ನುವಂಥದ್ದು ಎಲ್ಲದಕ್ಕಿಂತ ದೊಡ್ಡದು. ಎಲ್ಲವನ್ನೂ ಎದುರಿಸುವಂತಹ ಶಕ್ತಿ, ಬುದ್ಧಿಯನ್ನ ಕೊಡುವಂಥದ್ದು ಯಾವುದು ಅಂತಂದ್ರೆ ಆತ್ಮವಿಶ್ವಾಸ. ಹಾಗಾಗಿ ಆತ್ಮವಿಶ್ವಾಸದ ಒಂದು ಎಷ್ಟಿದೆ ಅನ್ನುವಂಥದ್ದನ್ನ ನೀವು ಚೆಕ್ ಮಾಡಿಕೊಂಡು, ನಾನು ಗೆದ್ದೇ ಗೆಲ್ತೀನಿ, ಮಾಡೇ ಮಾಡ್ತೀನಿ ಕಾನ್ಫಿಡೆನ್ಸ್ ಇದ್ರೆ ಮುನ್ನುಗ್ಗಿ, ಖಂಡಿತ ನಿಮಗೆ ಅದರಲ್ಲಿ ಒಂದು ಜಯ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರು ನಿಮಗೆ ಕೊನೆಗೆ ನೆರವು ನೀಡುವಂತಹ ಸಾಧ್ಯತೆ. ಪ್ರಾರಂಭದಲ್ಲಿ ನಿಮ್ಗೆ ಅಪೋಸ್ ಮಾಡಿದ್ರು ಕೂಡ ಕೊನೆಗೆ ನಿಮ್ಮ ಒಂದು ಬೆಂಬಲವನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಪ್ರಸಂಗಗಳು ಇದಾವೆ ಸಾಯಂಕಾಲ. ಹಾಗಾಗಿ ನೀವು ಸಡನ್ ಆಗಿ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ಅಂದ ಕೂಡ್ಲೇನೆ ನೀವು ತಕ್ಷಣದಲ್ಲಿನೇ ಎಲ್ಲವೂ ನಿರ್ಧಾರ ಮಾಡೋದಲ್ಲ. ಹಾಗಾಗಿ ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಇನ್ನು ನಿಮ್ಮ ಪ್ರೀತಿ ಪಾತ್ರರ ಬದ್ಧತೆಯನ್ನ ಬಯಸ್ತಾರೆ. ಯಾಕಂತಂದ್ರೆ ನಿಮ್ಮ ಒಂದು ಸೇಫ್ಟಿಯನ್ನ, ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಒಳ್ಳೆತನವನ್ನ ಬಯಸ್ತಾರೆ ಅವರು. ನಿಮ್ಗೇನು ತೊಂದರೆ ಆಗ್ಬಾರ್ದು, ನಿಮ್ಗೇನು ಸಮಸ್ಯೆ ಆಗ್ಬಾರ್ದು ಅನ್ನುವಂಥದ್ದೇ ಉದ್ದೇಶ ಅವ್ರದ್ದು ಆಗಿರುತ್ತೆ ಅನ್ನುವಂತಹದ್ದನ್ನ, ಸತ್ಯವನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಬಹಳಷ್ಟು ಖುಷಿಯಾಗಿ ಸಂತೋಷವಾಗಿ ಇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೆ, ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ, ಹಣವನ್ನ ಖರ್ಚು ಮಾಡಬೇಕಾದ್ರೆ ಬುದ್ಧಿವಂತಿಕೆ, ತಾಳ್ಮೆಯನ್ನ ರೂಢಿಗೊಳಿಸ್ಕೋಬೇಕಾಗುತ್ತೆ. ಬುದ್ಧಿವಂತಿಕೆ ದುಡ್ಡನ್ನ ಖರ್ಚು ಮಾಡೋದಕ್ಕೆ, ಕೆಲಸ ಮಾಡುವಂತದಕ್ಕೆ ತಾಳ್ಮೆ ಬೇಕು. ಯಾಕೆ ತಾಳ್ಮೆ ಬೇಕು ಅಂತಂದ್ರೆ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಹೋಗೋದು. ನಾಳೆ ಮಾಡೋ ಕೆಲಸ ನಾನು ಈಗಲೇ ಮಾಡ್ಬಿಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಆ ಸಮಯಕ್ಕೆ ಅದು ಸೂಕ್ತವಾಗಿದೆಯಾ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಒಳ್ಳೆ ಟೈಮಿಂಗ್ ಅನ್ನ ಜಡ್ಜ್ ಮಾಡ್ಕೊಂಡು ಹೋದ್ರೆ ನಿಮಗೆ ಒಳ್ಳೆಯ ಲಾಭಗಳು, ಅನುಕೂಲತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅನಿರೀಕ್ಷಿತ ಮೂಲಗಳಿಂದ ನಿಮಗೆ ಪ್ರಮುಖವಾದ ಆಮಂತ್ರಣಗಳನ್ನ ಸಿಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಕೆಲಸದಲ್ಲಿ ಭಾಗವಹಿಸ್ತಕ್ಕಂತಹ ವ್ಯಕ್ತಿಗಳು ನಿಮಗೆ ಸಪೋರ್ಟ್ ಮಾಡಬಹುದು. ಮತ್ತೆ ನೀವು ಹಾಕಿರುವಂತಹ ಶ್ರಮ ಇದೆಯಲ್ಲ, ಆ ಶ್ರಮ ಇವತ್ತು ಫಲ ನೀಡುವಂತಹ ಸಾಧ್ಯತೆಗಳಿದೆ. ಏನ್ ನೀವು ಕಷ್ಟಪಟ್ಟು ಕೆಲಸ ಮಾಡಿರ್ತೀರಿ, ಆ ಕೆಲಸಕ್ಕೆ ತಕ್ಕದಾದಂತಹ ಒಂದು ಗೌರವಗಳು, ಒಂದು ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಕಂಡು ಬರುವಂತದ್ದು. ಕಟಕ ರಾಶಿಯವರಿಗೆ ಒಳ್ಳೆ ಫಲನೇ ಇದೆ. ಪತಿ ಪತ್ನಿಯರ ಮಧ್ಯದಲ್ಲಿ ದಾಂಪತ್ಯ ಜೀವನದಲ್ಲಿ
ಅನೇಕ ಎಡರುತೊಡರುಗಳಿದ್ರು ಕೂಡ ಆ ಎಲ್ಲ ಸಮಸ್ಯೆಗಳನ್ನ ಸರಿ ಮಾಡ್ಕೊಂಡು ಹೋಗುವಂತ ಸಾಧ್ಯತೆಗಳಿದೆ. ಪ್ರೇಮಿಗಳಲ್ಲಿಯೂ ಕೂಡ ಅಷ್ಟೇ ಬಹಳಷ್ಟು ವಿಷಯಗಳಲ್ಲಿ ಗೊಂದಲಗಳು, ಕನ್ಫ್ಯೂಷನ್ ಇದೆ, ತೊಂದರೆಗಳಿದೆ, ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅನ್ನುವಂಥ ಗೊಂದಲಗಳಿದೆ. ಆ ಎಲ್ಲ ಗೊಂದಲಗಳು ಕೂಡ ಸರಿಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ತುಂಬಾ ಉತ್ತಮವಾದಂತಹ ಫಲ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 7. ಸಿಂಹರಾಶಿ. ಸಿಂಹರಾಶಿಯವರು ಇವತ್ತು ಮಾನಸಿಕವಾಗಿರತಕ್ಕಂತಹ ಸ್ಪಷ್ಟತೆಯನ್ನ ನಿರ್ವಹಿಸಲಿಕ್ಕೆ ಬಹಳಷ್ಟು ಗೊಂದಲಗಳು, ಹತಾಶೆಗಳನ್ನ ಕಂಡುಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಸಿಂಹರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಕನ್ಫ್ಯೂಷನ್ ಇದೆ. ಇದು ಸರಿನಾ ತಪ್ಪ? ಈ ನಿರ್ಧಾರ ಮಾಡ್ಬೇಕಾ ಮಾಡಬಾರ್ದು? ಇದು ಮಾಡಿದ್ರೆ ನನಗೆ ಒಳ್ಳೇದಾಗುತ್ತಾ ಒಳ್ಳೇದಾಗಲ್ವಾ? ಒಂದ್ ವೇಳೆ ಒಳ್ಳೇದಾಗದಿದ್ರೆ ಏನ್ ಮಾಡ್ಲಿ? ಮಾಡ್ಬೋದಾ ಮಾಡಬಾರ್ದು? ಬಹಳಷ್ಟು ಕ್ವಶನ್ಸ್ ಗಳಿದಾವೆ. ಕೆಲವೊಂದು ವಿಚಾರದಲ್ಲಿ ತುಂಬಾ ಕನ್ಫ್ಯೂಷನ್ ಆಗಿರ್ತಕ್ಕಂಥದ್ದು. ಪ್ರಾರಂಭದಲ್ಲಿ ತುಂಬಾ ಸ್ಪೀಡ್ ಆಗಿ ಹೋಗ್ತೀರಿ. ಯಾವುದೇ ಒಂದು ಕೆಲಸ ಮಾಡಿ ನೀವು ಪ್ರಾರಂಭದಲ್ಲಿ ತುಂಬಾ ಸ್ಪೀಡ್ ಆಗಿ ಹೋಗ್ತೀರಿ, ಆಮೇಲೆ ತುಂಬಾ ಸ್ಲೋ ಆಗ್ಬಿಡುತ್ತೆ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು, ತಗೊಳ್ಳುವಂತ ನಿರ್ಧಾರಗಳಲ್ಲಿ ಆಗಿರ್ಬೋದು, ಪ್ರಾರಂಭದಲ್ಲಿರ್ತಕ್ಕಂತಹ ವೇಗ ಆ ಎಂಡಲ್ಲಿ ಇರಲ್ಲ ಆ ಕೆಲಸದಲ್ಲಿ. ಇದು ನಿಜಾನ ಸುಳ್ಳ? ಬೇಕಿದ್ರೆ ನೀವು ಯೋಚನೆ ಮಾಡಿ ಕಾಮೆಂಟ್ ಮಾಡಿ, ಆಯ್ತಾ? ಆಮೇಲೆ ಇದು ಒಂದು ವೀಕ್ನೆಸ್ ಪಾಯಿಂಟ್ ಆಗಿ ನಿಮಗೆ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಕಾನ್ಫಿಡೆನ್ಸ್ಗೆ ಏನು ಕೊರತೆ ಇಲ್ಲ. ಖಂಡಿತ ಮಾಡಬೇಕು ಅನ್ನುವಂತಹ ಹೊಸ ಯೋಜನೆಗಳಿಗೆ ಏನ್ ಬರ ಇದೆ ಸಿಂಹರಾಶಿಯವರಿಗೆ. ಒಳ್ಳೆ ಆಲೋಚನೆಗಳು, ಒಂದು ಫ್ಯಾಕ್ಟರಿ ತರ ಇರುತ್ತೆ ತಲೆ. ಯಾವುದೋ ಒಂದು ಹೊಸ ಯೋಜನೆಗಳನ್ನ ಹುಟ್ಟಾಕುವಂತಹದ್ದಿರುತ್ತೆ. ಸರಿಯಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಅದರಿಂದ ಲಾಭ ತೆಗೆದುಕೊಳ್ಳುವಂತದ್ರಲ್ಲಿ ಎಡುತ್ತೀರಿ. ಇದು ನಿಮ್ ಜೀವನದಲ್ಲಿ ಎಷ್ಟೆಷ್ಟು ಅನುಭವ ಆಗಿದೆ ಯೋಚನೆ ಮಾಡಿ ಹೇಳಿ. ಇನ್ನು ನೀವೇನಾದ್ರೂ ಇವತ್ತು ಬಂಡವಾಳ ಹೂಡಿಕೆ ಮಾಡಬೇಕು ಯಾವುದೇ ಒಂದು ವಿಚಾರದಲ್ಲಿ ಅನ್ಕೊಂಡ್ರೆ ದಯವಿಟ್ಟು ಬೇಡ ಅಂತ ಹೇಳ್ತೇನೆ. ಇರುವಂತಹ ಉದ್ಯೋಗವೇ, ಇರುವಂತಹ ಕೆಲಸವೇ ನಿಮಗೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಅದನ್ನೇ ಮೇಲ್ದರ್ಜೆಗೆ ಏರಿಸ್ಕೊಳ್ಳೋದಕ್ಕೆ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನವನ್ನ ನೀವು ಮುಂದುವರಿಸಿದ್ರೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಈ ಪತಿಯೋ ಅಥವಾ ಪತ್ನಿಯೊಂದಿಗೆ ಸಣ್ಣ ಪುಟ್ಟ ಜಗಳವಾಗುವಂತಹ ಸಾಧ್ಯತೆಗಳಿದೆ. ಮಾನಸಿಕ ಒತ್ತಡಕ್ಕೆ ಕಾರಣವಾಗುವಂತಹ ಸಾಧ್ಯತೆಗಳಿದೆ. ತೊಳಲಾಟಗಳಾಗುವಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳಾಗುವಂತಹ ಸಾಧ್ಯತೆಗಳು ಪತಿ ಪತ್ನಿಯರ ಮಧ್ಯದಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಈ ಕಾರಣದಿಂದಾಗಿ ತಾಳ್ಮೆಯನ್ನು ತಗೋಬೇಕು. ಯಾಕಂದ್ರೆ ಕೋಪದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಸಮಾಧಾನ ಆದಾಗ ಬರೋಲ್ಲ. ಹಾಗಾಗಿ ಸಿಂಹರಾಶಿಯವರಿಗೆ ತುಂಬಾ ಕೋಪ ಇರುತ್ತೆ. ಹಾಗಾಗಿ ಶೀಘ್ರ ಕೋಪಗೊಂಡು ಬಿಡ್ತೀರಿ. ನೀವು ತಾಳ್ಮೆಯಿಂದ ನಿಭಾಯಿಸಬೇಕಾಗತ್ತೆ. ಯಾಕಂದ್ರೆ ನಿಮ್ದೇ ಜೀವನ, ನಿಮ್ದೇ ಭವಿಷ್ಯ. ನಾಳೆ ಏನೇ ಪ್ರಾಬ್ಲಮ್ ಆದ್ರೂ ನೀವೇ ಜವಾಬ್ದಾರರಾಗ್ತೀರಿ. ಇದ್ರ ಬಗ್ಗೆ ಗಮನ ಇರಲಿ. ಅನವಶ್ಯಕವಾಗಿರತಕ್ಕಂತ ಒತ್ತಡವನ್ನ ತೆಗೆದುಕೊಳ್ಳಿಕ್ ಹೋಗ್ಬೇಡಿ. ಯಾಕಂದ್ರೆ ರಿಸ್ಕ್ ಅನ್ನ ತೆಗೆದುಕೊಳ್ಳಿಕ್ ಹೋಗ್ಬೇಡಿ. ರಿಸ್ಕ್ ತೆಗೆದುಕೊಳ್ಬೇಕು, ಒಂದು ಹಂತದಲ್ಲಿದ್ರೆ ಪರವಾಗಿಲ್ಲ. ಅತಿ ಆದ್ರೆ ಅಮೃತ ವಿಷ ಆಗೋಗುತ್ತೆ. ಹಾಗಾಗಿ ಜಾಸ್ತಿ ಒತ್ತಡಕ್ಕೆ ಎಡೆ ಮಾಡಿಕೊಡ್ಲಿಕ್ಕೆ ಹೋಗ್ಬೇಡಿ. ಜೀವನದಲ್ಲಿ ಮಹತ್ವದ ವಿಷಯಗಳೆಂದರೆ ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳನ್ನ ಯಾವ ರೀತಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀರಿ ಅಥವಾ ಅದನ್ನ ಪೂರ್ಣಗೊಳಿಸ್ತೀರಿ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರುತ್ತೆ. ಅದು ಚಿಕ್ಕ ಕೆಲಸನೇ ಇರ್ಬೋದು ಅಥವಾ ದೊಡ್ಡ ಕೆಲಸನೇ ಇರ್ಬೋದು, ನೀವಿರುವಂತಹ ಸನ್ನಿವೇಶಕ್ಕೆ ಅನುಸಾರವಾಗಿ. ಇನ್ನು ಇವತ್ತು ಕಲೀಲಿಕ್ಕೆ ಸಾಕಷ್ಟು ವಿಷಯಗಳಿರುತ್ತೆ. ಕಲಿಯುವಂತ ತಾಳ್ಮೆ, ಬುದ್ಧಿಶಕ್ತಿ ನಿಮ್ಮಲ್ಲಿರ್ಬೇಕು. ಯಾಕಂತಂದ್ರೆ ನೀವು ಮಾಡುವಂತ ಕೆಲಸದಿಂದ ಒಂದಿಷ್ಟು ಮಾಹಿತಿ ಕಲಿತೀರಿ. ಇವತ್ತು ಮನೆಯಿಂದನೂ ಕೂಡ ಕೆಲವೊಂದು ಜನರ ಜೊತೆ ಯಾವ ರೀತಿ ನಡ್ಕೋಬೇಕು, ಹೊರಗಡೆ ಇರ್ಬೋದು, ಮನೆಯಲ್ಲಿರ್ಬೋದು, ಜನಗಳ ವಿಚಾರದಲ್ಲಿ ನಾನು ಯಾವ ರೀತಿ ಬೆರಿಬೇಕು ಅನ್ನುವಂಥ ವಿಚಾರಗಳಲ್ಲಿಯೂ ಕೆಲವೊಂದು ಅನುಭವ ಆಗುತ್ತೆ. ಆದ್ರೆ ನೀವು ಆ ನಿಟ್ಟಿನಲ್ಲಿ ನೋಡ್ಬೇಕಷ್ಟೇನೆ. ಇನ್ನು ಈ ಪ್ರೇಮಿಗಳಿಗೆ ಅದೃಷ್ಟದ ದಿನ ಅಂತ ಹೇಳ್ಬೋದು. ಬಹಳ ವಿಶೇಷವಾಗಿ ಪ್ರೇಮಿಗಳು ಖುಷಿಯಾಗಿ ಲವಲೋಕಿಯಾಗಿರ್ತಾರೆ. ಅದ್ರ ಭೇಟಿ ಆಗಕ್ ಪ್ರಯತ್ನ ಮಾಡ್ಬೋದು, ಆದ್ರೆ ಭೇಟಿ ಆಗಕ್ ಆಗಲ್ಲ.
ಭೇಟಿಯಾಗದೆ ಇದ್ರೇನೆ ಒಳ್ಳೆಯದು. ಹಾಗಾಗಿ ದೂರದಿಂದನೇ ಸ್ವಲ್ಪ ಕೆಲವೊಂದು ಕುಶಲೋಪರಿಗಳನ್ನ ಯೋಚನೆ ಮಾಡುವಂತದ್ದು, ವಿಚಾರಿಸುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡುಬರುತ್ತೆ. ಬಹುನಿರೀಕ್ಷಿತವಾಗಿರತಕ್ಕಂತಹ ಕೆಲಸಗಳು ಮಾಡ್ಲಿಕ್ಕೆ ನೀವು ಒಂದು ಸ್ವಲ್ಪ ಶ್ರಮವನ್ನು ವಹಿಸುವಂತಹ ಅವಶ್ಯಕತೆ ಇದೆ, ಕಷ್ಟಪಡುವಂತಹ ಅವಶ್ಯಕತೆ ಇದೆ. ನೀವು ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಮಾಡುವಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿ ನಿಮ್ಮಲ್ಲಿ ಇರೋದ್ರಿಂದ ನೀವು ಪ್ರಯತ್ನ ಪಟ್ಟರೆ ಖಂಡಿತ ಒಳ್ಳೆಯದಾಗುವಂತಹ ಸಾಧ್ಯತೆಗಳಿದೆ. ಅಚ್ಚರಿಯ ಫಲಿತಾಂಶಗಳು ಕೂಡ ಇವತ್ತು ನಿಮಗೆ ಕಂಡು ಬರುವಂತದ್ದು. ಇನ್ನು ನಿಮಗೆ ಬಹಳ ಹೃದಯಕ್ಕೆ ಹತ್ತಿರವಾಗಿರತಕ್ಕಂತಹ ವ್ಯಕ್ತಿಗಳ ಜೊತೆಯಲ್ಲಿ ಸಮಯವನ್ನು ಕಳೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಮನೆ ಕುಟುಂಬದವರ ಜೊತೆಯಲ್ಲೂ ಕೂಡ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ಬೆರೆಯುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇದರಿಂದ ಮನಸ್ಸು ಬಹಳ ಶಾಂತವಾಗಿರುತ್ತೆ, ನಿರಾಳವಾಗಿರುತ್ತೆ. ಇದು ಕೂಡ ಒಳ್ಳೆ ಬೆಳವಣಿಗೆ. ಸಾಯಂಕಾಲ ಯಾವುದೋ ಒಂದು ಪಾರ್ಕ್ಗೋ ಅಥವಾ ಕ್ರೀಡಾಂಗಣಕ್ಕೋ ಹೋಗಿ ಕ್ರೀಡೆಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ವಾಕಿಂಗ್ ಮಾಡ್ಬೋದು, ಡಯಟ್ ಮಾಡ್ಬೋದು. ಈ ರೀತಿಯಾದಂತಹ ಸಾಧ್ಯತೆಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನು ಅನುಸರಿಸುವಂತಹ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಬಾಂಧವ್ಯ ಇರುತ್ತೆ. ಸಣ್ಣ ಪುಟ್ಟ ವಿಚಾರದಲ್ಲಿ ಗೊಂದಲಗಳಿದ್ರೂ ಕೂಡ ಬಾಂಧವ್ಯಗಳು ತುಂಬಾ ಚೆನ್ನಾಗಿರುತ್ತೆ. ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಸಿಂಹ ರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಸಿಂಹ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 5. ಕನ್ಯಾ ರಾಶಿಯವರಿಗೆ ಇವತ್ತು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಕೇರ್ಫುಲ್ ಆಗಿರ್ತಾರೆ. ಯಾಕಂತಂದ್ರೆ ಯೋಗ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಊಟದ ವಿಚಾರದಲ್ಲಿ ಕರಿದ ಪದಾರ್ಥಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬಹುದು. ಬಹಳ ದಿನಗಳಿಂದ ನೀವೇನಾದ್ರೂ ಅನಾರೋಗ್ಯದಲ್ಲಿ ಬಳಲ್ತಾ ಇದ್ರೆ ಆರೋಗ್ಯವನ್ನ ವೃದ್ಧಿ ಮಾಡೋದಕ್ಕೆ, ಅದು ಆರೋಗ್ಯವನ್ನ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರತಕ್ಕಂತಹ ಪ್ರಯತ್ನಗಳನ್ನ, ಎಚ್ಚರಿಕೆಗಳನ್ನ ಅನುಸರಿಸುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಮ ಶಕ್ತಿ ಸ್ವಲ್ಪ ಎನರ್ಜಿಟಿಕ್ ಆಗಿ ಇರ್ತೀರಿ ಇವತ್ತು. ಬೇಗನೆ ಹೇಳುವಂಥದ್ದಾಗ್ಲಿ, ಏನೋ ಒಂದು ಕೆಲಸ ಮಾಡಬೇಕು ಅನ್ನುವಂಥ ಹುಮ್ಮಸ್ನಲ್ಲಾಗಿರ್ಬೋದು, ಏನೋ ಒಂಥರ ಆತುರತೆ ಇರುತ್ತೆ, ಅರ್ಜೆನ್ಸಿ ಇರುತ್ತೆ. ಹಾಗಾಗಿ ಎಲ್ಲದರ ಮಧ್ಯದಲ್ಲಿ ನಿಮ್ಮ ಊಟ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಅದನ್ನ ಯಾವತ್ತಿಗೂ ನೀವು ವರ್ಕೌಟ್ ಆಗಿರ್ಬೋದು ತಪ್ಪಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಜನರು ನಿಮ್ಮಿಂದ ಏನು ಬಯಸ್ತಾರೆ ಅನ್ನುವಂತಹ ಯೋಚನೆಯನ್ನ ನೀವು ರೂಪಿಸ್ಕೊಳ್ಬೇಕು. ನನ್ನ ಹೆಂಡತಿನೋ ಅಥವಾ ನನ್ನ ಗಂಡನೋ ಅಥವಾ ನನ್ನ ಮಕ್ಕಳು ಅಥವಾ ನಾನು ಮಾಡುವಂತ ಕೆಲಸದಲ್ಲೋ ಏನು ನನ್ನಿಂದ ಏನಾದ್ರೂ ತಪ್ಪಾಗ್ತಾ ಇದೆಯಾ, ಅಥವಾ ನಾನೇನಾದ್ರೂ ತಿದ್ಕೊಳ್ಳೋದಿದೆಯಾ, ಅಥವಾ ಏನ್ ಬಯಸ್ತಾ ಇದ್ದಾರೆ ಇವರು, ಅಥವಾ ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಅರಿವು ಬಂತು ಅಂತಂದ್ರೆ ನೀವು ಜಾಗೃತರು ಆಗ್ಬೋದು. ಸಮಯಕ್ಕೆ ತಕ್ಕಂತಹ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂಥದ್ದು ಇವತ್ತಿನ ದಿನ ನೀವು ತಿಳ್ಕೋಬೇಕಾಗಿರುವಂತಹ ಬಹುಮುಖ್ಯವಾದಂತಹ ಅಂಶ ಅನ್ನುವಂಥದ್ದು. ಬಹಳ ಉದಾರಿಗಳಾಗಬಾರ್ದು. ಯಾಕಂತಂದ್ರೆ ಯಾರಿಗೋ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ತೊಂದರೆ ಇದೆ ಅಂದ ತಕ್ಷಣ ನಿಮ್ಮ ಹತ್ರ ಇರುವಂತದ್ದನ್ನೆಲ್ಲ ಕೊಡುವಂತಹ ಗುಣ ಯಾವುದು ಅಂತಂದ್ರೆ ಕನ್ಯಾ ರಾಶಿಯವರಿಗೆ ಒಂದು ಹಂತದಲ್ಲಿರ್ಲಿ, ಅತಿ ಆದ್ರೆ ಅದು ಒಳ್ಳೇದಲ್ಲ. ಹಾಗಾಗಿ ಖರ್ಚನ್ನ ಮಾಡಿ, ಆದ್ರೆ ಒಂದು ಹಂತದಲ್ಲಿರ್ಲಿ, ಸಹಾಯವನ್ನ ಮಾಡಿ, ಅದು ಕೂಡ ಒಂದು ಹಂತದಲ್ಲಿರ್ಲಿ. ಉದಾರತೆ ಅನ್ನುವಂಥದ್ದು ಮಿತಿ ಮೀರಬಾರ್ದು. ನಿಮಗೂ ಒಂದು ಭವಿಷ್ಯ ಇದೆ, ನಿಮ್ಮ ಜೀವನದ ಬಗ್ಗೆಯೂ ಒಂದ್ ಸ್ವಲ್ಪ ಯೋಚನೆ ಮಾಡುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ. ಇನ್ನು ಈ ಸಂಬಂಧಿಗಳಲ್ಲಿ ಸಣ್ಣ ಪುಟ್ಟವಾದಂತಹ ಮಾತುಕತೆ ಅಥವಾ ಪ್ರಯಾಣ, ಅಥವಾ ಅವ್ರ ಮನೆಗೆ ನೀವು ಬರೋದು, ನಿಮ್ಮ ಮನೆಗೆ ಅವ್ರು ಹೋಗೋದು, ಈ ರೀತಿಯಾಗಿರ್ತಕ್ಕಂತಹ ಒಂದು ಚಟುವಟಿಕೆ ಇವತ್ತು ಕಂಡು ಬರುವಂತಹ ಸಾಧ್ಯತೆ ಕೆಲವೊಂದು ಜನರಲ್ಲಿ ಕಂಡು ಬರುತ್ತೆ. ಆದ್ರೂ ಕೂಡ ಸಾಯಂಕಾಲ ವಿಶ್ರಾಂತಿ ತಗೊಳ್ಳೋದಕ್ಕೆ ಸಮಯ ಅಂತೂ ಸಿಗುತ್ತೆ.
ಬಹಳಷ್ಟು ದಣಿದಿರೋ ಹಾಗೆ ಬಹಳ ಸುಸ್ತಾದವ್ರ ತರಾನೇ ಅನಿಸುತ್ತೆ. ಸಾಯಂಕಾಲ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅಲ್ಪಾವಧಿಯಲ್ಲಿ ಸ್ವಲ್ಪ ಸಮಯದಲ್ಲಿ ಒಳ್ಳೆ ಕೆಲಸ, ಜಾಸ್ತಿ ಕೆಲಸವನ್ನ ಮಾಡಿ ಮುಗಿಸುವಂತಹ ಸಾಧ್ಯತೆಗಳಿದೆ. ಕೆಲಸದಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ನಮ್ಮ ಪರವಾಗಿದ್ದಾರೆ ಅನ್ನುವಂಥ ಭಾವನೆ ಬಿಟ್ಟಾಕಿ ನೀವೇನ್ ಮಾಡಬೇಕಾಗಿದೆ, ನಿಮ್ ಜವಾಬ್ದಾರಿ, ನಿಮ್ ಕೆಲಸವನ್ನ ನೀವು ನಿಭಾಯಿಸಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ. ಸಾರ್ವಜನಿಕ ವಲಯದಲ್ಲೂ ಒಳ್ಳೆ ಒಂದು ಹೆಸರನ್ನ ನಿಮ್ದಿರುತ್ತೆ. ಕೆಲವೊಂದು ಸಭೆ ಸಮಾರಂಭಗಳಿರ್ಬೋದು, ವಿಚಾರಗೋಷ್ಠಿಗಳಿರ್ಬೋದು, ಪ್ರದರ್ಶನಗಳಿರ್ಬೋದು, ಹೊಸ ಜ್ಞಾನವನ್ನು ಪಡೆಯೋದಕ್ಕೆ ಹೊಸ ಜನರ ಸಂಪರ್ಕಗಳಿರ್ಬೋದು. ಇಂತಹ ಒಂದು ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ, ಕನ್ಯಾ ರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಆದ್ರೆ ತಪ್ಪು ತಿಳುವಳಿಕೆ ಬೇಡ. ನೀವೇನಾದ್ರೂ ಕಮಿಟ್ ಆಗ್ತಾ ಇದೀರಿ ಅಂತಂದ್ರೆ ಅದು ಸತ್ಯನ ಸುಳ್ಳು ಅಂತ ಒಂದ್ಸಲ ಪರೀಕ್ಷೆ ಮಾಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬಂದು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಆತುರದ ನಿರ್ಣಯಗಳನ್ನೇನಾದ್ರೂ ತೆಗೆದುಕೊಂಡ್ರೆ ಅದರಿಂದ ನಿಮಗೇನೆ ಸಮಸ್ಯೆಗಳಾಗುತ್ತೆ. ಈ ಹಿಂದಿನ ಕೆಲವೊಂದು ಜೀವನದ ಕೆಲವೊಂದು ಸಂದರ್ಭಗಳನ್ನು ನೋಡಿದಾಗ ಈ ತರ ಸಹಾಯ ಮಾಡಿ ಅಥವಾ ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡು ಅನೇಕ ಕಷ್ಟವನ್ನ ಅನುಭವಿಸಿದಿರಿ. ಸ್ವಲ್ಪ ಅದ್ರ ಬಗ್ಗೆನೂ ಕೂಡ ನೀವು ಗಮನಹರಿಸಿ ಅದನ್ನ ತಿದ್ದುಕೊಂಡು ಮುಂದೆ ಹೋಗುವಂತಹ ಪ್ರಯತ್ನವನ್ನ ಕನ್ಯಾ ರಾಶಿಯವರು ಮಾಡಿದ್ರೆ ಬಹಳ ಒಳ್ಳೆಯದು. ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನ ಕಲ್ತಿದ್ದೀರಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 4. ತುಲಾರಾಶಿಯವರಿಗೆ ಇವತ್ತು ನೋಡಿ, ನಗು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅಥವಾ ಟಾನಿಕ್ ರೀತಿಯಲ್ಲಿ ಇವತ್ತು ಬಿಂಬಿಸುತ್ತೆ. ಸಮಸ್ಯೆಗಳು ಎಷ್ಟೇ ಇರಲಿ, ಪ್ರಾಬ್ಲಮ್ಗಳು ಎಷ್ಟೇ ಇರಲಿ, ನೋವುಗಳು ಎಷ್ಟೇ ಇರಲಿ, ಮನುಷ್ಯನಿಗಲ್ದೆ ಬೇರೆ ಯಾವುದಕ್ಕೆ ಬರ್ಲಿಕ್ಕೆ ಸಾಧ್ಯ? ಕಷ್ಟಗಳು, ನೋವುಗಳು. ಖಂಡಿತ ಭಾವನೆಗಳಿರುವಂತಹ ವ್ಯಕ್ತಿಗೆ ಸಹಜವಾಗಿ ನೋವುಗಳು ಬಂದಾಗ ಅದರ ಒಂದು ಅರಿವು ಮನುಷ್ಯನಿಗೆ ಆಗುವಂಥದ್ದು ಸಹಜವಾಗಿದೆ. ಹಾಗಾಗಿ ಎಷ್ಟೇ ನೋವಿರ್ಲಿ, ಎಷ್ಟೇ ತೊಂದರೆಗಳಿದ್ರೂ ಕೂಡ ನೀವು ನಗನಗ್ತಾ ಇರುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಭೂಮಿ ಮೇಲೆ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವ್ರದೇ ಆಗಿರ್ತಕ್ಕಂತಹ ಒಂದು ನೋವು. ಕೆಲವೊಬ್ಬರಿಗೆ ಸ್ವಲ್ಪ ಇರುತ್ತೆ, ಕೆಲವೊಬ್ಬರಿಗೆ ಜಾಸ್ತಿ ಇರುತ್ತೆ. ಕೆಲವೊಬ್ಬರಿಗೆ ಸ್ವಲ್ಪವೇ ಜಾಸ್ತಿ ಅನ್ನೋರ್ ತರ ಅನ್ಸುತ್ತೆ. ಕೆಲವೊಬ್ಬರಿಗೆ ಜಾಸ್ತಿ ಇದ್ರೂ ನಾನು ಹೋರಾಟ ಮಾಡಬಹುದು ಅನ್ನುವಂತಹ ರೀತಿಯಲ್ಲಿ ಸ್ವಲ್ಪ ತರ ಅನಿಸುತ್ತೆ. ಅವರು ಯಾವ ರೀತಿ ನಾವು ತೆಗೆದುಕೊಳ್ತೀವಿ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಬಹುಮುಖ್ಯವಾದ ವಿಚಾರ ಅಂತ ನಾನು ಅನ್ಕೋತೀನಿ. ಹಾಗಾಗಿ ನೀವೇನ್ ಮಾಡ್ಬೇಕಂತಂದ್ರೆ ಖುಷಿಯಾಗಿ ಈಸಿಯಾಗಿ ತಗೊಳ್ಳಿ. ಬಹಳ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಜಾಸ್ತಿ ಸೀರಿಯಸ್ ಆಗಿ ತಗೊಂಡಾಗ ಏನಾಗುತ್ತೆ, ಮಾನಸಿಕವಾಗಿ ಬಹಳ ನೋವಾಗುತ್ತೆ, ಅಪ್ಸೆಟ್ ಆಗ್ತೀರಿ, ಹೆಲ್ತ್ ಅಪ್ಸೆಟ್ ಆಗುತ್ತೆ, ಮಾಡುವಂತ ಕೆಲಸ ಕಾರ್ಯಗಳ ಮೇಲೆ ಪರಿಣಾಮ ಆಗುತ್ತೆ. ಯಾಕಂದ್ರೆ ನೀವು ಒಂದು ಜವಾಬ್ದಾರಿತವಾದಂತಹ ಸ್ಥಾನದಲ್ಲಿ ಇರೋದ್ರಿಂದ ಚಿಂತೆ ಮಾಡಿ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಕೂಲಾಗಿದ್ದುಕೊಂಡು, ಕೂಲಾಗಿ ಆಲೋಚನೆ ಮಾಡಿಕೊಂಡು ಒಳ್ಳೆಯ ನಿರ್ಧಾರಕ್ಕೆ ಅಂಟ್ಕೊಂಡು ನೀವು ಕೆಲಸವನ್ನು ಮಾಡಿ ನಿಧಾನವಾಗಿ ಹಂತ ಹಂತವಾಗಿ ನಿಮ್ಮ ಸಮಸ್ಯೆಗಳು ಸರಿ ಆಗ್ತವೆ. ಸಡನ್ ಆಗಿ ಯಾವುದೇ ಸಮಸ್ಯೆಗಳು ಸರಿ ಆಗಲ್ಲ. ಅದರದೇ ಆದಂತ ಒಂದು ಕಾಲ ನಿರ್ಣಯ ಇರುತ್ತೆ. ಆ ಪ್ರಕಾರವಾಗಿ ಸರಿ ಆಗುತ್ತೆ. ನಮ್ಮ ಪ್ರಯತ್ನಗಳು ಬೇಕು, ದೇವರ ಅನುಗ್ರಹವೂ ಬೇಕು. ಅಂದಾಗ ಮಾತ್ರ ಎಲ್ಲ ಸಮಸ್ಯೆಗಳು ಸರಿ ಆಗೋದಕ್ಕೆ ಸಾಧ್ಯ ಇದೆ. ಇದ್ರ ಬಗ್ಗೆ ನಿಮಗೆ ಗಮನ ಇರಲಿ ಅಂತ ಹೇಳ್ತಾ, ನೀವು ಈ ವಿಡಿಯೋದಲ್ಲಿ ಕಲಿಬೇಕಾಗಿರುವಂತಹ ಬಹುಮುಖ್ಯ ಅಂಶ ಕೂಡ ಇದೇ ಆಗಿದೆ. ತುಲಾರಾಶಿಯವರಿಗೆ ಸ್ವಲ್ಪ ಇವತ್ತು ಹಣ ಕೂಡ ಸಂಪಾದಿಸಲಿಕ್ಕೆ ಅವಕಾಶ ಇದೆ ಇವತ್ತಿನ ದಿನ ಅಂತ ಬಂದ್ರೆ. ಈಗ ಇಷ್ಟೊತ್ತನ ಹೇಳಿದ್ದು ನಿಮ್ಮ ಭವಿಷ್ಯತ್ತಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಿಚಾರ. ಆದ್ರೆ ಇವತ್ತಿನ ದಿನದಲ್ಲಿ ನಿಮಗೆ ಹಣಕಾಸಿನ ಸೌಲಭ್ಯಗಳು ನಿಮ್ಗೆ ಸಿಗುತ್ತೆ. ಕುಟುಂಬ ಸದಸ್ಯರಿಗೆ ಧನಾತ್ಮಕವಾಗಿರತಕ್ಕಂತಹ ಪ್ರಯೋಜನಗಳ ಸಲಹೆಯನ್ನ ನೀವು ನೀಡ್ತೀರಿ. ಅವರಿಗೆ ಉಪಯುಕ್ತವಾಗಿರತಕ್ಕಂತಹ ಬಲವನ್ನ ನೀಡ್ತೀರಿ. ಮಾನಸಿಕವಾಗಿ ನೀವು ಅವರಿಗೆ ಶಕ್ತಿಯಾಗಿ ನಿಲ್ತೀರಿ. ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ಪತಿ ಇರ್ಬೋದು, ತಂದೆ ತಾಯಿಗಳಿರ್ಬೋದು, ಅದು ಎಷ್ಟೇ ನೋವಿದ್ರು ಕೂಡ ಆ ನೋವಿನಲ್ಲಿ ಜೊತೆಯಾಗಿ
ಚೆನ್ನಾಗಿ ಅವ್ರನ್ನ ಜೊತೆಯಾಗಿ ಕರೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅದು ನಿಮ್ಮ ರಕ್ತಗತವಾಗಿನೇ ಬಂದಿದೆ. ತುಲಾರಾಶಿಯವರಿಗೆ ಅದು ಸಹಜ. ಇನ್ನು ಪ್ರೀತಿಯಲ್ಲಿ ಈ ಪ್ರೇಮಿಗಳೇನಾದ್ರೂ ಇದ್ರೆ ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಇರ್ತೀರಿ, ತುಂಬಾ ಕನ್ಫ್ಯೂಸ್ ಅಲ್ಲಿ ಇರ್ತೀರಿ. ಪ್ರಾರಂಭದಲ್ಲಿರುವಂತಹ ನಿರ್ಧಾರಗಳು ಈಗ ಇರಲ್ಲ, ಏನೋ ಒಂಥರ ಕನ್ಫ್ಯೂಷನ್, ಸರಿನಾ ತಪ್ಪ, ನಾನು ಹೋಗ್ತಾ ಇರುವಂತ ದಾರಿ ಸರಿನಾ ತಪ್ಪ, ಈ ರೀತಿ ಪಾಸಿಟಿವ್ ನೆಗೆಟಿವ್ ಸಾಕಷ್ಟು ಯೋಚನೆ ಮಾಡುವಂತದ್ರಲ್ಲಿ ಸಮಯ ವ್ಯರ್ಥ ಆಗುವಂತ ಸಾಧ್ಯತೆಗಳಿದೆ. ಇನ್ನು ನೀವು ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆರ್ಥಿಕವಾಗಿ ತುಂಬಾ ಚೆನ್ನಾಗಿದೆ. ವ್ಯಾಪಾರ ಉದ್ಯೋಗಸ್ಥರಾಗಿದ್ರೆ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತ ನಿಮ್ಗೆ ಅದರಿಂದ ಲಾಭವಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಪತಿ ಪತ್ನಿಯರ ವಿಚಾರಗಳಲ್ಲಿ ನೋಡೋದಾದ್ರೆ ಸಾಕಷ್ಟು ಸಮಯ ಇರುತ್ತೆ. ಸಿಕ್ಕಿರುವಂತಹ ಸಮಯದಲ್ಲಿ ಕೆಲವೊಂದು ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡೋದ್ರ ಮೂಲಕ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಷ್ಟೇನು ದೊಡ್ಡ ದಿನವಲ್ಲದೆ ಇದ್ರೂ ಕೂಡ ದಾಂಪತ್ಯ ಜೀವನಕ್ಕೆ ಉತ್ತಮವಾದಂತಹ ದಿನ ಅಂತ ಹೇಳ್ಬೋದು. ಕೆಲವೊಂದು ಜಗಳಗಳು ಕೂಡ ಆಗುತ್ತೆ, ಚಿಕ್ಕ ಪುಟ್ಟ ವಿಚಾರದಲ್ಲಿ ಜಗಳ ಪ್ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರತಕ್ಕಂತಹ ವಿಚಾರ. ಇವತ್ತು ತುಲಾರಾಶಿಯವರು ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡ್ರಿ ಅಂತ ನಾನು ಭಾವಿಸಿದ್ದೀನಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ತುಲಾರಾಶಿಯವರ ಅದೃಷ್ಟದ ಸಂಖ್ಯೆ 6. ವೃಶ್ಚಿಕ ರಾಶಿಯವರಿಗೆ ನೋಡಿ, ಸಾಮಾನ್ಯವಾದ ಜ್ಞಾನದ ಜೊತೆ ನಿರಂತರ ಪ್ರಯತ್ನದಿಂದ ಖಂಡಿತವಾಗಿಯೂ ಒಂದು ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಜ್ಞಾನ ಭಂಡಾರವೇ ತಲೆಯಲ್ಲಿದೆ. ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ವಿಚಾರಗಳು, ಕ್ರಿಯೇಟೆಡ್ ಮೈಂಡ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವ್ರ ತಲೆನೇ ಒಂದು ಹೊಸ ಯೋಜನೆಗಳ ಫ್ಯಾಕ್ಟರಿ ಅಂತ ಹೇಳ್ಬೋದು. ಆ ತರ ಒಂದು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಯಾಕಂತಂದ್ರೆ ಇವರಲ್ಲಿ ಲಾಯರ್ ಪಾಯಿಂಟ್ ತರ, ವಕೀಲರ ತರ, ಯಾವುದೇ ಒಂದು ಸಣ್ಣ ವಿಚಾರಗಳಿದ್ರು ಕೂಡ ಅದರಲ್ಲಿ ಕ್ಲೀನ್ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡುವಂತಹ ಚಾಕಚಕ್ಯತೆ ಯಾರಲ್ಲಿ ಆದ್ರೂ ಇದೆ ಅಂತಂದ್ರೆ ಅದು ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳ್ಬೋದು. ನೋಡಿ, ಯೋಜನೆಗಳೇನೋ ಸಾಕಷ್ಟು ಬರುತ್ತೆ, ಆದ್ರೆ ಅದನ್ನ ಪೂರ್ಣವಾಗಿ ಎಂಡ್ವರೆಗೆ ಅದನ್ನ ಫೈನಲೈಸ್ ಮಾಡ್ಬೇಕಲ್ಲ. ಈಗ ಯಾವುದೇ ಒಂದು ಉದ್ಯಮ ಇರುತ್ತೆ, ಅದನ್ನ ಆರಂಭದಿಂದ ಅಂತ್ಯದವರೆಗೆ ಚೆನ್ನಾಗಿ ಮಾಡಿದ್ರೆ ಅದರಿಂದ ಒಂದು ಫಲ ಸಿಗುತ್ತೆ. ಹಾಗೆ ಯೋಚನೆ ತಲೆಯಲ್ಲಿ ಬಂದ್ಬಿಟ್ಟಿದೆ ಅಂದ್ ಮಾತ್ರಕ್ಕೆ ನೀವು ಆ ಕೆಲ್ಸಕ್ಕೆ ಅಂಟ್ಕೋಬೇಡಿ. ಅದು ನಿಮಗ್ ಸರಿನಾ ತಪ್ಪ, ಅದಕ್ಕೆ ಒಂದು ಹಣಕಾಸಿನ ಯೋಜನೆಗಳು ಹೇಗೆ, ಅದನ್ನ ಮಾಡಿದ್ರೆ ಸರಿ ಆಗುತ್ತಾ ತಪ್ಪ ಅನ್ನುವಂಥದ್ರ ಬಗ್ಗೆನೂ ತಾಳ್ಮೆಯಿಂದ ಯೋಚನೆ ಮಾಡುವಂತಹ ಬುದ್ಧಿಶಕ್ತಿ ಇರಬೇಕಾಗುತ್ತೆ. ಇದನ್ನ ನೀವು ಇವತ್ತು ವೃಶ್ಚಿಕ ರಾಶಿಯವರು ಬಹುಮುಖ್ಯವಾಗಿ ತಿಳ್ಕೋಬೇಕಾಗಿರುವಂತಹ ವಿಚಾರಗಳು. ಅಯ್ಯೋ, ತಲೆಯಲ್ಲಿ ಒಂದು ಐಡಿಯಾ ಬಂದ್ಬಿಟ್ಟಿದೆ ಅಂತ ತಿಳ್ಕೊಂಡು ಡೈರೆಕ್ಟ್ ಆಗಿ ಬೆಳಗಾನ ಮಾಡುವಂಥದ್ದಲ್ಲ. ಸಾಧಕ ಬಾಧಕಗಳನ್ನ ಅರ್ಥ ಮಾಡ್ಕೊಂಡು ಮಾಡೋದ್ರಿಂದ ನಿಮಗೆ ಲಾಭಗಳಾಗುತ್ತೆ, ಪ್ರಯೋಜನಗಳಾಗುತ್ತೆ. ಇನ್ನು ಇವತ್ತು ರಾತ್ರಿಯ ವೇಳೆಯಲ್ಲಿ ಹಣದ ಪ್ರಯೋಜನಗಳನ್ನ ಪಡೆಯುವಂತಹ ಪೂರ್ತಿ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಯಾಕಂತಂದ್ರೆ ಈ ಹಿಂದೆ ಯಾರಿಗೋ ಕೊಟ್ಟಿರುವಂತಹ ಹಣ ಅಥವಾ ಕೊಡ್ತೀನಿ ಅಂತ ಹೇಳಿದವ್ರ ಹಣ ಅದು ನಿಮಗೆ ವಾಪಸ್ ಸಿಗುವಂತಹ ಸಾಧ್ಯತೆಗಳು, ಅದು ದೊಡ್ಡ ಪ್ರಮಾಣದಲ್ಲಿ ಇರ್ಬೋದು, ಚಿಕ್ಕ ಪ್ರಮಾಣದಲ್ಲಿ ಇರ್ಬೋದು, ಅಥವಾ ಸಿಗದೇ ಇದ್ರೂ ಒಂದು ಆ ವಿಷಯಗಳು ನಿಮಗೆ ಗೊತ್ತಾಗುವಂತಹ ಸಾಧ್ಯತೆಗಳು ಕಂಡು ಬರುವಂತದ್ದು ವೃಶ್ಚಿಕ ರಾಶಿಯವರಿಗೆ. ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆಗೀಡು ಮಾಡುವಂತಹ ಸಾಧ್ಯತೆಗಳು. ಏನೋ ಒಂಥರ ಫಿಸಿಕಲಿ ಸ್ವಲ್ಪ ಫಿಟ್ನೆಸ್ ಇರಲ್ಲ, ನೋವಿರುತ್ತೆ, ಕಾಲಲ್ಲಿ ನೋವಿರುತ್ತೆ. ಈ ನೋವಿನ ಕಾರಣದಿಂದಾಗಿ ಸ್ವಲ್ಪ ಚಿಂತಿತರಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಕೆಲವೊಂದು ನಡವಳಿಕೆಗಳು, ಬೇರೆಯವರ ನಡವಳಿಕೆಗಳು ಇವತ್ತು ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು, ಕೆಲವೊಂದು ಸ್ನೇಹಿತ ವರ್ಗದಲ್ಲಿ ಆಗಿರ್ಬೋದು, ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ, ಅವ್ರ ನಡವಳಿಕೆಗಳು ನಿಮ್ಮ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವೇನಾದ್ರೂ ನಿರುದ್ಯೋಗಿಗಳಾಗಿದ್ರೆ ಇವತ್ತು ಕೆಲಸ ಸಿಗುವಂತಹ ಸಾಧ್ಯತೆಗಳು ಕೂಡ ಮರೆಯೋ ಹಾಗಿಲ್ಲ, ಅವಕಾಶಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು.
ಇವತ್ತು ಹೆಚ್ಚಾಗಿ ಕಷ್ಟಪಡುವಂತಹ ಸಾಧ್ಯತೆಗಳಿದೆ. ಆ ಕಷ್ಟಪಟ್ಟಿದ್ದಕ್ಕೆ ತಕ್ಕಂತೆ ಬೆಲೆ ಫಲ ಎರಡು ಸಿಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಕಠಿಣವಾದ ಪರಿಶ್ರಮದಿಂದ ಸರಿಯಾದ ಫಲಿತಾಂಶ ನಿಮಗೆ ಸಿಗುತ್ತೆ. ಅದು ಯಾವತ್ತಿಗೂ ನಿಮಗೆ ಮೋಸ ಮಾಡೋದಿಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ತರ ನೀವು ಕಷ್ಟಪಟ್ಟಷ್ಟು ನಿಮಗೆ ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಆರ್ಥಿಕ ಬಲ ಎಲ್ಲವೂ ಕೂಡ ಒಂದು ಎತ್ತರಕ್ಕೆ ಮಟ್ಟಕ್ಕೆ ಹೋಗುವಂತ ಸಾಧ್ಯತೆಗಳಿದೆ. ಆಮೇಲೆ ಇವತ್ತು ಸಾಯಂಕಾಲ ನಿಮ್ಗೆ ಸಮಯ ಸಿಗುತ್ತೆ. ಸಿಕ್ಕಿರುವಂತ ಸಮಯ ಸರಿಯಾಗಿ ಸದುಪಯೋಗ ಮಾಡ್ಕೋತೀರಿ. ಸಮಯ ಉಪಯೋಗ ಮಾಡ್ಕೊಳ್ಳುವಂತ ಚಾಕಚಕ್ಯತೆ ವೃಶ್ಚಿಕ ರಾಶಿಯವರಿಗೆ ಸಹಜವಾಗಿರುತ್ತೆ. ಯಾವುದೇ ಸಮಯ ವೇಸ್ಟ್ ಅನ್ನಾಗಿ ಇಡೋದಿಲ್ಲ. ಅವ್ರು ಮೊಬೈಲ್ ನೋಡ್ತಾ ಇದ್ರು ಕೂಡ ಮೊಬೈಲ್ ನಲ್ಲಿ ಯಾವುದೇ ಒಂದು ಉಪಯುಕ್ತವಾಗಿರತಕ್ಕಂತಹ ವಿಚಾರಗಳೇ ರಿಸರ್ಚೇ ನಡೀತಾ ಇರುತ್ತೆ ಹೆಚ್ಚಾನೆಚ್ಚು ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರತಕ್ಕಂತಹ ವಿಚಾರ. ಪತಿ ಪತ್ನಿಯರ ಮಧ್ಯದಲ್ಲಿ ಕೆಲವೊಂದು ತಪ್ಪು ತಿಳುವಳಿಕೆಗಳು, ತಪ್ಪು ನಡವಳಿಕೆಗಳು ಕೂಡ ಕಂಡು ಬರುವಂತದ್ದು. ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಅದರಲ್ಲಿ ಯಾವುದೇ ಸತ್ಯಾಂಶ ಇರಲ್ಲ. ಆಮೇಲೆ ಅದನ್ನು ಸತ್ಯದ ಅರಿವು ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಇವತ್ತು ತುಂಬಾ ಉತ್ತಮವಾದಂತ ಫಲವೇ ಇದೆ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರು ಇವತ್ತಿನ ಅದೃಷ್ಟದ ಸಂಖ್ಯೆ 8. ಧನುರಾಶಿ. ಧನುರಾಶಿಯವರಿಗೆ ಅಪಾರವಾಗಿರ್ತಕ್ಕಂತಹ ಆತ್ಮವಿಶ್ವಾಸ, ಸುಲಭವಾಗಿರ್ತಕ್ಕಂತಹ ಕೆಲಸಗಳು ಮತ್ತು ವಿಶ್ರಾಂತಿಗೆ ಸಮಯ ಇದೆಲ್ಲವೂ ಕೂಡಿರುತ್ತೆ ಇವತ್ತು. ಯಾಕಂತಂದ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ನಾನು ಈ ಸಮಯದಲ್ಲಿ ಕೆಲಸ ಮಾಡಬೇಕು ಅಥವಾ ನಾನು ಜೀವನದಲ್ಲಿ ಈ ಕೆಲಸ ಸಾಧಿಸಿ ತೋರಿಸ್ಬೇಕು ಅನ್ನುವಂತಹ ಒಂದು ಆತ್ಮವಿಶ್ವಾಸ ಅನ್ನುವಂಥದ್ದು ನಿಮ್ಮ ಬಳಿ ಇರುತ್ತೆ. ಆ ಆತ್ಮವಿಶ್ವಾಸ ನಿಮಗೇನ್ ಮಾಡುತ್ತೆ, ಎಲ್ಲ ಒಂದು ಸಕ್ಸಸ್ ಅನ್ನ ತಂದು ಕೊಡುತ್ತೆ. ಯಾಕಂತಂದ್ರೆ ಒಂದು ಗೆಲುವು 10 ಗೆಲುವುಗಳಿಗೆ ಕಾರಣ ಆಗುತ್ತೆ, ಒಂದು ಸೋಲು 10 ಸೋಲುಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಅದು ಚಿಕ್ಕದೇ ಇರ್ಬೋದು, ದೊಡ್ಡದೇ ಇರ್ಬೋದು, ಅವರವರು ಇರುವಂತಹ ಒಂದು ಪರಿಸ್ಥಿತಿಗೆ ಅನುಸಾರವಾಗಿ. ಹಾಗಾಗಿ ಒಂದು ಹೆಚ್ಚಿನ ಪರಿಶ್ರಮ, ಹೆಚ್ಚಿನ ಪ್ರಯತ್ನಗಳಿಂದ ಇವತ್ತು ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಆತ್ಮವಿಶ್ವಾಸವೂ ಕೂಡ ನಿಮಗೆ ಕೈ ಹಿಡಿತದೆ. ಆಮೇಲೆ ಇಷ್ಟೆಲ್ಲ ಕೆಲಸ ಮಾಡಿದಾಗ ನಿಮಗೆ ಸುಲಭವಾಗಿ ಸಾಯಂಕಾಲ ಸಮಯನೂ ಸಿಗುತ್ತೆ. ಆ ಸಮಯನೂ ಕೂಡ ನೀವು ಉಪಯೋಗ ಮಾಡ್ಕೋತೀರಿ. ಒಳ್ಳೆ ದಿನ ಇದೆ ಇವತ್ತು. ನಿಜವಾಗ್ಲೂ ನಾರ್ಮಲ್ ದಿನಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಒಂದು ದಿನ ಅಂತ ಹೇಳ್ಬೋದು. ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ದಿನ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ವಿಚಾರ. ಇನ್ನು ಈ ಭೂಮಿ, ಆಸ್ತಿ, ಮನೆ, ಕಟ್ಟಡ, ವಾಹನ ಇಂಥ ವಿಚಾರಗಳಲ್ಲಿ ಸಂಬಂಧಪಟ್ಟಂತಹ ಯೋಜನೆಗಳನ್ನೇನಾದ್ರೂ ರೂಪಿಸ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ಒಂದು ಫಲ ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಸಾಂಸ್ಕೃತಿಕ ಯೋಜನೆಗಳಿಗೆ ಅಥವಾ ಈ ಕೆಲವೊಂದು ಸಭೆ ಸಮಾರಂಭಗಳಂತಹ ಕಾರ್ಯಕ್ರಮಗಳಲ್ಲಿ ನೀವು ಪ್ರಮುಖ ಪಾತ್ರವನ್ನು ವಹಿಸುವಂತಹ ಸಾಧ್ಯತೆಗಳಿದೆ. ಇನ್ನು ಸಂತೋಷದಿಂದ, ಚೈತನ್ಯದಾಯಕವಾಗಿ, ಪ್ರೀತಿಯುತವಾಗಿರ್ತಕ್ಕಂತಹ ಚಿತ್ತದಿಂದ ಯಾವುದೇ ಒಂದು ಕೆಲಸ ಮಾಡಿದ್ರೆ ನೀವು ಖುಷಿಯಿಂದ ಮಾಡ್ತೀರಲ್ಲ, ಅದು ಬಹಳ ಸಂತೋಷ. ನಾವು ಯಾವುದೇ ಕೆಲಸ ಮಾಡಲಿ ನಮ್ಮ ಕೆಲಸವನ್ನ ನಾವು ಪ್ರೀತಿಸಬೇಕು. ಮೊದಲು ನಮ್ಮ ಕಾಯಕ, ನಮ್ಮ ಕೆಲಸವನ್ನ ನಾವು ಪ್ರೀತಿಸಿದ್ರೆ ಮಾತ್ರ ನಮಗೆ ಎಲ್ಲದರಿಂದನೂ ಕೂಡ ಸಂತೋಷ ಸಿಗುತ್ತೆ. ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಹ್ಯಾಪಿ ಆಗಿರ್ತೀವಿ. ಯಾಕಂದ್ರೆ ನಮ್ಮ ಜೀವನದ ಅರ್ಧದಷ್ಟು ಆಯಸ್ಸು ನಾವು ಮಲಗೋದ್ರಲ್ಲಿ ಕಳಿತೀವಿ, ಅರ್ಧದಷ್ಟು ಆಯಸ್ಸು 1/2 ಆಯಸ್ಸು ನಾವು ಕೆಲಸದಲ್ಲಿ ಕಳಿತೀವಿ. ಹಾಗಾಗಿ ನಮ್ಮ ಕೆಲಸದ ಒಂದು ಸಮಯದಲ್ಲಿ ನಾವು ಟೆನ್ಷನ್ ಮಾಡ್ಕೊಂಡು, ಕೋಪ ಮಾಡ್ಕೊಂಡು, ಬೇಸರ ಮಾಡ್ಕೊಂಡು, ಒಲ್ಲದ ಮನಸ್ಸಿನಿಂದ ಈ ಸಮಯ ಕಳೆದಾಗ ನಮ್ಗೆ ಆರೋಗ್ಯಕ್ಕೂ ಒಳ್ಳೇದಲ್ಲ ಮತ್ತು ಹಣಕಾಸಿಗೂ ಒಳ್ಳೇದಲ್ಲ. ಯಾಕಂದ್ರೆ ಒಳ್ಳೆ ಪ್ರಾಫಿಟ್ ಬರಲ್ಲ ನಾವು ಕೆಲಸಕ್ಕೆ ಪ್ರೀತಿಸಿರ್ಲಿಲ್ಲ ಅಂತಂದ್ರೆ. ನಾವು ಪ್ರೀತಿಸಿ ಮಾಡಿದ್ವಿ ಅಂತಂದ್ರೆ ನಾವು ಖುಷಿನೂ ಪಡ್ತೀವಿ, ಹಣನೂ ಸಿಗುತ್ತೆ, ಆ ಸಮಯ ನಾವು ಪ್ರಯೋಜನವನ್ನ ಪಡ್ಕೊಂಡಂಗೂ ಆಗುತ್ತೆ. ಈ ಒಂದು ಸಮಯದ ಒಂದು ಸದುಪಯೋಗ ಆಗ್ಬೇಕಾಗಿದೆ. ಇದು ಧನುರಾಶಿಯವರು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾದಂತಹ ಅಂಶ ಅನ್ನುವಂತ ಮಾತನ್ನ ಹೇಳ್ತಾ
ಇನ್ನು ನಿಮಗೆ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂತಹ ವ್ಯಕ್ತಿಗಳು ಅಂದ್ರೆ ನಿಮ್ಮ ಪ್ರೇಮಿಗಳು, ಅವ್ರ ಜೊತೆಯಲ್ಲಿ ಏನೋ ಒಂದು ಕುಶಲೋಪರಿ ನಿಮ್ಮ ಕಷ್ಟಗಳನ್ನ, ನಿಮ್ಮ ನೋವುಗಳನ್ನ, ನಿಮ್ಮ ಬಂದಿರುವಂತಹ ದಾರಿಯನ್ನ ಹಂಚಿಕೊಳ್ಳುವಂತಹ ಸಾಧ್ಯತೆಗಳನ್ನ ಅವರಿಗೆ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಇಲ್ಲಿ ಪ್ರೇಮಿಗಳು ಮಾಡ್ತಕ್ಕಂತಹ ಸಾಧ್ಯತೆಗಳು ಇದೆ. ಹೊಸ ಜನ ಇವತ್ತು ಪ್ರೇಮದಲ್ಲಿ ಬೀಳುವಂತಹ ಸಾಧ್ಯತೆ, ಬೇರೆಯವರ ಆಕರ್ಷಣೆಗೆ ಒಳಗಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಕೋಪ ಇರುತ್ತೆ, ಸ್ವಲ್ಪ ಕಚ್ಚಾಟ ಇದ್ರೂ ಕೂಡ ಆಮೇಲೆ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಹೊಂದಾಣಿಕೆ ಆಗ್ತಾರೆ. ನಿಮ್ಮ ಸಂಗಾತಿ ನಿಮ್ಮನ್ನ ಗೌರವವನ್ನ ಕೊಡ್ತಾರೆ, ಕೊನೆಗೆ ಜಗಳ ಮಾಡಿ ಅವರೇ ನಿಮ್ಮನ್ನ ಮಾತಾಡಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಬಹಳ ಎಚ್ಚರಿಕೆ ಇರಲಿ, ಸಮಯೋಚಿತವಾಗಿರ್ಲಿ. ಅನವಶ್ಯಕ ದುಡ್ಡನ್ನು ಖರ್ಚು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅನೇಕ ಬಾರಿ ಮೊಬೈಲ್ ಅನ್ನ ನೋಡ್ತಾ ವಾಹನವನ್ನ ಚಲಾಯಿಸ್ಲಿಕ್ಕೆ ಹೋಗ್ಬೇಡಿ, ಅದು ಕೂಡ ನಿಮಗೆ ಸಮಸ್ಯೆಯನ್ನ ಉಂಟು ಮಾಡುವಂತಹ ಸಾಧ್ಯತೆಗಳಿದೆ. ಇನ್ನು ಸಮಯದ ಬಗ್ಗೆ ನಿಮಗೆ ಅರಿವಿರಲಿ, ಎಂಥ ಸಮಯದಲ್ಲಿದ್ದೀನಿ, ನಾನು ಯಾವ ಸಮಯ ಹಾಳು ಮಾಡ್ತಾ ಇದ್ದೀನಿ ಅನ್ನುವಂಥದ್ರ ಬಗ್ಗೆ ಗಮನದಲ್ಲಿಟ್ಕೊಳ್ಳಿ. ಜೊತೆಗೆ ಇವತ್ತು ಬಹಳ ಉತ್ತಮವಾದಂತಹ ದಿನ, ನಿಜವಾಗಿ ಇವತ್ತು ತುಂಬಾ ಖುಷಿಯಾಗಿರುವಂತಹ ಒಂದು ದಿನ ಧನು ರಾಶಿಯವರಿಗೆ ಆಗಿರುವಂತದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಧನುರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 5. ಮಕರ ರಾಶಿ ನೋಡಿ, ಕೆಲವೊಂದು ಹಳೆಯ ವಿಚಾರಗಳು, ಹಳೆಯ ಸ್ನೇಹಿತರು, ಕೆಲವೊಂದು ಹಿರಿಯ ಗುರುಗಳು ಅಥವಾ ಈ ಹಿಂದೆ ನೋಡಿರುವಂತಹ ಹಳೆ ವ್ಯಕ್ತಿಗಳು, ಅವರ ಪುನರ್ಮಿಲನ ಆಗುವಂಥದ್ದು, ಅಂದ್ರೆ ವಾಪಸ್ ಭೇಟಿ ಆಗುವಂತಹ ಸಾಧ್ಯತೆಗಳು, ಅಥವಾ ಅವರ ಕಾಂಟ್ಯಾಕ್ಟಿಗೆ ಬರುವಂತಹ ಸಾಧ್ಯತೆಗಳು, ಅವ್ರ ಜೊತೆ ಮಾತಾಡುವಂತಹ ಸಾಧ್ಯತೆಗಳು, ಅಥವಾ ಹಳೆಯ ಜಾಗಗಳು, ನೀವು ಹಿಂದೆ ನೋಡಿರುವಂತಹ ಜಾಗಗಳನ್ನು ನೋಡುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಹಿಂದಿನ ನಿಮ್ಮ ಬಾಲ್ಯದ ದಿನಗಳು ನೆನಪಾಗುತ್ತೆ. ಅವ್ರ ಜೊತೆಲಿ ಏನೋ ಒಂದು ಅಟ್ಯಾಚ್ಮೆಂಟ್ ಆಗಿ ಇವತ್ತು ನಡೆಯುವಂತ ಸಾಧ್ಯತೆ. ಅಟ್ಲೀಸ್ಟ್ ಅವ್ರಿಗೆ ಭೇಟಿ ಆಗದೆ ಇದ್ರು ನಿಮ್ಗೆ ಆ ಕಲ್ಪನೆ ಆದ್ರೂ ಬಂದು ಸಂತೋಷವನ್ನ ಪಡುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳ ದಿನಗಳಿಂದ ವಿಳಂಬವಾಗಿರುವಂತಹ ಕೆಲವೊಂದು ಹಣಕಾಸಿನ ಕೆಲಸಗಳು ಇವತ್ತು ಅದನ್ನ ಸರಿಯಾದ ಸಮಯಕ್ಕೆ ಸರಿ ಮಾಡುವಂತಹ ಸಾಧ್ಯತೆಗಳಿದೆ. ನಿಮಗ್ ಬರುವಂತ ದುಡ್ಡಾಗಿರ್ಬೋದು, ನೀವು ಕೊಡುವಂತ ದುಡ್ಡಾಗಿರ್ಬೋದು, ಸಕಾಲಕ್ಕೆ ಅದನ್ನ ಕೆಲವೊಂದು ಲೇಟು ಆಗಿರ್ಬೋದು ಕೆಲವೊಂದು ಜನರಿಗೆ, ಆದ್ರೆ ಇವತ್ತು ಆ ಸಮಸ್ಯೆಗಳನ್ನ ಸರಿ ಮಾಡುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ. ಇನ್ನು ನಿಮ್ಮ ಕುಟುಂಬ ಸದಸ್ಯರು ಹೇಳಿದ್ದೆಲ್ಲವಕ್ಕೂ ನೀವು ಒಪ್ಪಲ್ಲ, ಯಾಕಂತಂದ್ರೆ ಅದನ್ನ ಹಂಗೆ ಹಾಕಿ ಆ ತರ ಮಾಡೋದ್ ಬೇಡ, ಈ ತರ ಮಾಡಿ ಅನ್ನುವಂತಹ ಒಂದು ಗೈಡ್ ಅನ್ನು ಕೊಡುವಂತಹ ಸಾಧ್ಯತೆಗಳು ನಿಮಗೆ ಖಂಡಿತವಾಗ್ಲೂ ಇದೆ. ಆದ್ರೆ ನಿಮ್ಮ ತಂದೆ ತಾಯಿಗಳು ನಿಮಗೆ ಕೆಲವೊಂದು ಅನುಭವದ ವಿಚಾರಗಳು, ಅನುಭವದ ಮಾತುಗಳನ್ನ ನಿಮಗೆ ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮ್ಮ ಗುರುಗಳು ನಿಮಗೆ ಅನುಭವದ ಮಾತುಗಳನ್ನ ಹೇಳ್ಬೋದು, ಅವ್ರಿಗೆ ಅರಿವಿಲ್ಲದಂತೆ ನಿಮಗೆ ಏನೋ ಒಂದು ಅದ್ಭುತ ಮಾತುಗಳನ್ನು ಹೇಳ್ಬೋದು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಣೆಗೆ ತೆಗೆದುಕೊಂಡು ಬಂದ್ರೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಇದೆ. ಇನ್ನು ಪ್ರತಿದಿನ ಏನಾಗುತ್ತೆ, ಈ ಪ್ರೇಮಿಗಳಿಗೆ ಹೊಸ ದಿನ ತರ ಭಾಸವಾಗುತ್ತೆ. ಯಾಕಂತಂದ್ರೆ ಒಂದು ಅದ್ಭುತವಾದಂತಹ ಅವ್ರದೇ ಆದಂತಹ ಒಂದು ಭ್ರಮಾಲೋಕದಲ್ಲಿ ಭ್ರಮಿಸುವಂತಹ ಸಾಧ್ಯತೆಗಳು ಪ್ರೇಮಿಗಳಿಗೆ ಕಂಡು ಬರುತ್ತೆ. ಶೀಘ್ರದಲ್ಲಿಯೇ ಒಂದು ಒಳ್ಳೆ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಹಂತದಲ್ಲೂ ಕೂಡ ಪ್ರೇಮಿಗಳಿರುವಂತಹ ಸಾಧ್ಯತೆಗಳು ಇವತ್ತಿನ ದಿನ ಕಂಡು ಬರುತ್ತೆ. ಪ್ರೇಮಿಗಳಿಗೆ ಒಳ್ಳೆ ದಿನ. ಜೊತೆಗೆ ಈ ಪತಿ ಪತ್ನಿಯರ ಮಧ್ಯದಲ್ಲಿ ದುಂದು ವೆಚ್ಚಕ್ಕೇನು ಬರ ಇಲ್ಲ. ನಿಮ್ಮ ಪತ್ನಿ ಅಥವಾ ನಿಮ್ಮ ಪತಿ ನಿಮಗೇನೋ ಒಂದು ವಸ್ತುವನ್ನ ಖರೀದಿ ಮಾಡ್ಕೊಳ್ಳಿಕ್ಕೆ ಆದೇಶವನ್ನ ನೀಡಬಹುದು. ಮನೆ ಖರ್ಚಿಗೆ ಬೇಕಾಗಿರುವಂತಹದ್ದು ಏನೋ ಒಂದು ಶಾಪಿಂಗ್ ಮಾಡಬಹುದು. ಈ ರೀತಿಯಾಗಿ ನಿಮ್ಮ ದುಡ್ಡನ್ನ ನೀವು ಖಾಲಿ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಅವಶ್ಯಕತೆ ಇದ್ರೆ ತಗೊಳ್ಳಿ, ಸಾಧ್ಯವಾದಷ್ಟು ಅದನ್ನ ಅವಾಯ್ಡ್ ಮಾಡುವಂತಹ ಪ್ರಯತ್ನವನ್ನ ಮಾಡುವಂತದ್ದು ಒಳ್ಳೆಯದು. ಕೆಲವೊಂದು ಜನರಿಗೆ ಯಾವುದೇ ಒಂದು ಮನೆಗೆ ಸಂಬಂಧಿಸಿರುವಂತಹ ಬಿಲ್ ಅನ್ನ ಪೇ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು.
ನಿಮ್ಮ ಸಂಗಾತಿ ಇವತ್ತು ನಿಮಗೆ ನೆರವಿಗೆ ಬರ್ತಾರೆ. ಸುಮ್ಮನೆ ಬಾಯಿ ಮಾತಿನಿಂದ ಅವ್ರು ನಿಮಗೆ ಹೇಳಲ್ಲ, ಕೆಲವೊಂದು ವಿಚಾರದಲ್ಲಿ ನಿಮ್ಗೆ ನೆರವು ಕೂಡ ಆಗ್ತಾರೆ. ಅದು ಕೂಡ ನಿಮಗೆ ಉಪಯುಕ್ತ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ವಿಚಾರ. ಮತ್ತು ನೀವು ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡ್ಲಿಕ್ಕೆ ಹೋಗುವಂತಹ ಪ್ರಯತ್ನಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಪಾರ್ಟಿ ಮಾಡೋದು ತಪ್ಪಲ್ಲ, ಬಟ್ ಆದ್ರೆ ಆ ಸಮಯ ಇದೆಯಾ, ಅಷ್ಟು ಮಾಡ್ಬೋದಾ, ನೀವು ಮಾಡ್ಲಿಕ್ಕೆ ಯೋಗ್ಯರಿದ್ದೀರಾ, ಇದನ್ನು ಕೂಡ ನೀವು ಯೋಚನೆ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ನಿಮ್ಮ ವಿವೇಚನೆಗೆ ಬಿಟ್ಟಿರುವಂತದ್ದು. ಯಾಕಂದ್ರೆ ದುಡ್ಡು ಖರ್ಚ, ಸಮಯ ಖರ್ಚು, ಈ ರೀತಿ ಬಹಳಷ್ಟು ರೀತಿಯಲ್ಲಿ ನೀವು ನಷ್ಟವನ್ನ ಅನುಭವಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತಾ ಇದೆ. ಹಾಗಾಗಿ ಈ ದಿಸೆಯಲ್ಲಿ ನೀವು ಯೋಚನೆ ಮಾಡಿಕೊಂಡು ತೀರ್ಮಾನವನ್ನ ತೆಗೆದುಕೊಳ್ಳಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಕರ ರಾಶಿಯವರಿಗೆ ಇವತ್ತಿನ ಅದೃಷ್ಟದ ಸಂಖ್ಯೆ 5. ಕುಂಭರಾಶಿ ನೋಡಿ, ಕೆಲಸದ ನಡುವೆ ವಿಶ್ರಾಂತಿ ಪಡಿಲಿಕ್ಕೆ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಪ್ರಯತ್ನ ಮಾಡ್ತಾರೆ ನೋಡಿ. ಕೆಲಸದ ಮಧ್ಯದಲ್ಲಿಯೂ ಕೂಡ ಸಾಕಷ್ಟು ದಣಿವಾಗಿರುವಂತಹ ಒಂದು ಅನುಭವ ಇರುತ್ತೆ. ಸಿಕ್ಕಾಪಟ್ಟೆ ದುಡಿದಿರುವಂತಹದ್ದು, ಸಿಕ್ಕಾಪಟ್ಟೆ ದಣಿವಾಗಿರುವಂತಹದ್ದು, ಬಿಡುವಿಲ್ಲದ ಜೀವನ ಶೈಲಿ, ಈ ತರದಿಂದಾಗಿ ನಾನಿವತ್ತು ಆರಾಮ್ ಮಾಡಬೇಕು, ವಿಶ್ರಾಂತಿ ಮಾಡಬೇಕು, ರೆಸ್ಟ್ ಮಾಡಬೇಕು ಅನ್ನುವಂತಹ ಮನಸ್ಸಿನ ಬಯಕೆಗಳು ಇರ್ತವೆ. ಕೆಲವೊಂದು ಜನರಿಗೆ ಸಿಗುತ್ತೆ, ಸಾಧ್ಯತೆಗಳು ಕಡಿಮೆ ಇದ್ರೂ ಕೂಡ ಕೆಲವೊಂದು ಜನರಿಗೆ ಸಾಯಂಕಾಲ ಸಮಯ ಸಿಗುವಂತಹ ಸಾಧ್ಯತೆಗಳಿದೆ. ಸಿಕ್ಕಿರುವಂತಹ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ, ರೆಸ್ಟ್ ಮಾಡ್ಕೊಳ್ಳಿ. ಫೋನ್ ನಲ್ಲಿ ನೋಡ್ತಾ ವ್ರತ ಟೈಮ್ ಪಾಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಸಣ್ಣ ಉದ್ಯೋಗವನ್ನ ಮಾಡ್ತಕ್ಕಂತಹ ಜನರಿರ್ಬೋದು, ದೊಡ್ಡ ಬೃಹತ್ ಆಗಿರತಕ್ಕಂತಹ ಉದ್ಯೋಗ ಮಾಡುವಂತಹ ಜನರಾಗಿರ್ಬೋದು, ಆಪ್ತರಿಂದ ಯಾವುದೇ ಸಲಹೆಯನ್ನ ಪಡೆಯುವಂತಹ ಸಾಧ್ಯತೆಗಳಿದೆ. ಆಪ್ತ ವರ್ಗದವರಿಂದ ನಿಮಗೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಲಹೆಯನ್ನ ಅವ್ರ ಕಡೆಯಿಂದ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಇದರಿಂದ ಅವರಿಗೆ ಆರ್ಥಿಕವಾಗಿ ಲಾಭಗಳು ಕೂಡ ನಿಮಗಾಗತ್ತೆ. ಅವರಿಂದ ನೀವು ಸಲಹೆ ತಗೋತೀರಲ್ವಾ, ನಿಮಗೆ ಅದರಿಂದ ಒಂದು ಲಾಭವನ್ನು ಆಗುವಂತ ಸಾಧ್ಯತೆ ಇದೆ. ಸಂಗಾತಿಯೊಡನೆ ಉತ್ತಮವಾಗಿರುವಂತಹ ನಡವಳಿಕೆ ಎಲ್ಲರಿಗೂ ಸಂತೋಷ, ಶಾಂತಿ, ಸಂತೃಪ್ತಿಯನ್ನ ತಂದುಕೊಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಪ್ರೀತಿ ಪಾತ್ರರೊಡನೆ ಯಾವುದೋ ಒಂದು ಪ್ರಯಾಣಕ್ಕೆ ಹೋಗುವಂತಹದ್ರ ಮೂಲಕ ಅಮೂಲ್ಯವಾಗಿರತಕ್ಕಂತ ಕ್ಷಣವನ್ನ ನೀವು ಪಡೆಯುವಂತಹ ಸಾಧ್ಯತೆಗಳಿದೆ. ಯಾಕಂತಂದ್ರೆ ತುಂಬ ಕುಟುಂಬದಲ್ಲಿದ್ದಾಗ ಆ ಒಂದು ಸಂತೋಷವೇ ಬೇರೆ. ಆ ಕುಟುಂಬದಲ್ಲಿ ಏನು ಬೇಡಗಳನ್ನ ಅರ್ಥ ಮಾಡ್ಕೊಳ್ಳುವಂತ ವಿಚಾರಗಳು ಕೂಡ ನಡೀತವೆ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು, ಪಾರ್ಕ್ಗೆ ಹೋಗ್ಬೋದು, ಪ್ರಯಾಣಕ್ಕೆ ಹೋಗ್ಬೋದು, ಪಿಕ್ನಿಕ್ ಹೋಗ್ಬೋದು. ಈ ರೀತಿಯಾದಂತಹ ಒಂದು ಸಾಧ್ಯತೆ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ, ಕಾಳಜಿಗಳನ್ನ, ಮಕ್ಕಳು ಓದ್ತಾ ಇದ್ದಾರಾ ಇಲ್ವಾ, ಅವ್ರು ಸರಿಯಾಗಿ ದಾರಿಯಲ್ಲಿ ನಡೀತಾ ಇದ್ದಾರಾ ಅಂತೇಳಿ ಈ ರೀತಿಯಾಗಿ ಕೆಲವೊಂದು ಜನ ಚೆಕ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು. ಕೆಲವೊಂದು ಜನರಿಗೆ ನಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕು, ನಾವು ಭವಿಷ್ಯದಲ್ಲಿ ಯಾವ ರೀತಿ ಅವರ ಜೀವನವನ್ನ ರೂಪಿಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಯೋಜನೆಗಳು ಕೂಡ ರೂಪಿಸ್ಕೊಳ್ಳುವಂತ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರಿಗಳಿಗೆ ಬಹಳ ಒಳ್ಳೆಯ ದಿನ. ನೀವು ಕಷ್ಟಪಟ್ಟು ಮಾಡುವಂತ ಕೆಲಸ ಇದೆಯಲ್ಲ, ಅದು ನಿಮಗೆ ಒಳ್ಳೆಯ ಫಲವನ್ನ ತಂದು ಕೊಡುತ್ತೆ. ಒಂದು ಅರ್ಧ ಗಂಟೆ, 1 ಗಂಟೆ ಹೆಚ್ಚಿನ ಸಮಯವನ್ನ ನೀವು ವ್ಯಾಪಾರಕ್ಕೆ ಮೀಸಲಿಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಬಹಳ ಲಾಭಗಳು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಪ್ರೇಮಿಗಳಿಗೆ ಕೆಲವೊಂದು ಕನ್ಫ್ಯೂಷನ್ ಇದ್ರೂ ಕೂಡ ಹಠಮಾರಿತನದ ಧೋರಣೆ ಇರುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ನಾವು ಇದೇ ರೀತಿ ಇರಬೇಕು ಅನ್ನುವಂತಹ ಕೆಲವೊಂದು ಯೋಜನೆಗಳನ್ನ ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಅದು ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ನೀವು ಪ್ರೇಮಿಗಳಾಗಿದ್ರೆ ಎರಡೂ ಕುಟುಂಬಗಳ ಒಂದು ವಾತಾವರಣ, ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ನೀವು ಸೂಕ್ಷ್ಮವಾಗಿ
ಯಾರಿಗೂ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಡೆದುಕೊಂಡ್ರೆ ಬಹಳಷ್ಟು ಒಳ್ಳೆ ಫಲಗಳು ಸಿಗ್ತವೆ ಅನ್ನುವಂಥದ್ದು ಪ್ರೇಮಿಗಳು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂತಹ ವಿಚಾರ. ಜೊತೆಗೆ ಪತಿ ಪತ್ನಿಯರ ಮಧ್ಯದಲ್ಲಿ ಸಂತೋಷಕ್ಕೇನು ಬರ ಇಲ್ಲ, ಬಹಳ ಖುಷಿಯಾಗಿ ಅನ್ಯೋನ್ಯವಾಗಿ ಇರುವಂತಹ ಸಾಧ್ಯತೆಗಳು. ಸಣ್ಣ ಪುಟ್ಟ ಜೀವನದಲ್ಲಿ ಸಾಕಷ್ಟು ಎಡರು ತೊಡರುಗಳು ಏರಿಳಿತಗಳು ಸಹಜವಾಗಿ ಇರೋದೆ. ಅದಕ್ಕೆ ಜಾಸ್ತಿ ಆದ್ಯತೆಯನ್ನು ಕೊಡಬೇಡಿ. ಪ್ರೀತಿಗೆ ಜಾಸ್ತಿ ಆದ್ಯತೆಯನ್ನು ಕೊಟ್ಟು ತ್ಯಾಗ ಮಾಡುವಂತಹ ಒಂದು ಮನಸ್ಥಿತಿಯನ್ನ ರೂಢಿಸ್ಕೊಂಡ್ರೆ ಬಹಳಷ್ಟು ಒಳ್ಳೆ ಫಲಗಳು ನಿಮ್ಗೆ ಸಿಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ ಇವತ್ತು 3. ಮೀನರಾಶಿ. ಮೀನರಾಶಿಯವರು ಇವತ್ತು ನೋಡಿ, ಬಿಡುವಿಲ್ಲದ ಒಂದು ಜೀವನ ಶೈಲಿ, ಬಿಡುವಿಲ್ಲದ ಒಂದು ಜೀವನ ಶೈಲಿ. ಇದರ ಕಾರಣದಿಂದಾಗಿ ಆರೋಗ್ಯದ ಸಮಸ್ಯೆಗಳು ಮತ್ತು ಇಷ್ಟೆಲ್ಲ ದುಡಿದ ಮೇಲೆ ಹಣಕಾಸಿನ ಸಮಸ್ಯೆಗಳು, ಬಹಳಷ್ಟು ಚಿಂತೆಗೆ ಈಡು ಮಾಡುವಂತಹ ಸಾಧ್ಯತೆಗಳು. ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳಿರುತ್ತೆ. ಹೆಂಗಪ್ಪ ನಿಭಾಯಿಸೋದು ಇದನ್ನ? ಹಣಕಾಸಿನ ಸಮಸ್ಯೆ ಹೇಗೆ ನಿಭಾಯಿಸಬೇಕು? ಯಾಕಂದ್ರೆ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ಈ ಮನೆತನ ಸಮಸ್ಯೆಗಳು ಯಾವ ರೀತಿ ನಾನು ನಿಭಾಯಿಸಬೇಕು? ಮಕ್ಕಳ ವಿಚಾರವಾಗಿ ಚಿಂತೆ ಇದೆ, ಇದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತ ನಾನಾ ರೀತಿಯ ಒಂದು ಯೋಚನೆಯ ಚಿಂತೆಯ ಗೂಡಾಗಿ ಬದಲಾಗಿರುತ್ತೆ ನಿಮ್ಮ ತಲೆ ಅನ್ನುವಂಥದ್ದು. ಹಾಗಾಗಿ ಬಹಳಷ್ಟು ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವೇನ್ ಮಾಡಬೇಕು? ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು. ಧ್ಯಾನವನ್ನ ಮಾಡೋದ್ರಿಂದ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಜಂಜಾಟಗಳು, ಒತ್ತಡಗಳು ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಚಿಂತೆ ಮಾಡ್ತಾ ಕುಂತ್ರೆ ನಿಮ್ ಸಮಸ್ಯೆ ಸರಿ ಆಗೋದಾದ್ರೆ ದಿನಾನು ಚಿಂತೆ ಮಾಡ್ತಾ ಕುಂತ್ಬಿಡಿ. ಅದಲ್ಲ ಸಮಸ್ಯೆಗೆ ಪರಿಹಾರ. ಯಾಕಂತಂದ್ರೆ ದೂರದೃಷ್ಟಿ ಇರಬೇಕು. ಹಂತವಾಗಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕೆ ಹೊರತು ಸಡನ್ ಆಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಗಲ್ಲ. ಖಂಡಿತವಾಗಿಯೂ ಬರುವಂತ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳು ಸರಿಯಾಗುವಂತದ್ದಿದೆ. ಈಗ ಸದ್ಯಕ್ಕೆ ತಾಳ್ಮೆಯನ್ನ ತೆಗೆದುಕೊಳ್ಬೇಕು. ಇರುವಂತ ಪರಿಸ್ಥಿತಿಗೆ ಅನುಸಾರವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅವಾಗ ಮಾತ್ರ ಹಿಡಿತಕ್ಕೆ ಬರುತ್ತೆ. ಇಲ್ಲದೆ ಇದ್ರೆ ನೀವು ಏನೋ ಒಂಥರ ಆಕಾಶನೇ ತಲೆ ಮೇಲೆ ಬಿದ್ದೋಗಿದೆ ಅನ್ನುವಂತ ರೀತಿಯಲ್ಲಿ ನೀವು ಹೆಚ್ಚಿನ ಯೋಚನೆ ಮಾಡ್ತಾ ಕುಂತ್ರೆ ನಿಮ್ಮ ಆರೋಗ್ಯದ ಮೇಲೆ ತೊಂದರೆ ಆಗುತ್ತೆ. ನಿಮ್ಮ ಆರೋಗ್ಯದ ಮೇಲೆ ತೊಂದರೆ ಆದ್ರೆ ಸಮಸ್ಯೆಗೆ ನಾಳೆ ರೆಸ್ಪಾನ್ಸ್ ಮಾಡೋರು ಯಾರು? ನೀವೇ ತಾನೆ. ಅದಕ್ಕಾಗಿ ನೀವು ಮೆಂಟಲಿ ಫಿಸಿಕಲಿ ಫಿಟ್ ಆಗಿರ್ಬೇಕು. ಅಂದಾಗ ಮಾತ್ರ ನೀವು ಎಲ್ಲ ಸಮಸ್ಯೆಗಳನ್ನ ಹೊಡೆದೋಡಿಸೋದಕ್ಕೆ ಶಕ್ತರಾಗಿರ್ತೀರಿ. ಈ ವಿಡಿಯೋದಿಂದ ನೀವು ಕಲಿತಿರುವಂತ ಬಹುಮುಖ್ಯವಾದಂತ ಅಂಶ ಇದು ಅಂತ ಹೇಳ್ತಾ ನೋಡಿ, ಇವತ್ತು ಮೀನ ರಾಶಿಯವರು ಉದ್ಯಮಿಗಳು ಏನಾದ್ರು ಇದ್ರೆ ತುಂಬಾ ದೂರದೃಷ್ಟಿಯಿಂದ ಯೋಚನೆ ಮಾಡುವಂತ ಪ್ರಯತ್ನ ಮಾಡಿ. ತಾತ್ಕಾಲಿಕವಾದಂತಹ ಹೂಡಿಕೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಭವಿಷ್ಯತ್ತಿನಲ್ಲಿ ನಿಮಗೆ ಒಳ್ಳೆಯದಾಗುವಂತ ರೀತಿಯಲ್ಲಿ ಹೂಡಿಕೆಯನ್ನು ಮಾಡೋದ್ರಿಂದ ನಿಮಗೆ ಬಹಳಷ್ಟು ಲಾಭಗಳಾಗುತ್ತೆ, ಪ್ರಯೋಜನ ಆಗುತ್ತೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪತಿ ಇರ್ಬೋದು ಅಥವಾ ಪತ್ನಿ ಇರ್ಬೋದು, ನಿಮಗೆ ಸಂತೋಷವನ್ನ ಕೊಡೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅವರು ಪರಿಪೂರ್ಣವಾದ ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆಗಳು ಇದೆ. ಯಾಕಂತಂದ್ರೆ ನೀವು ಪಡ್ತಾ ಇರುವಂತ ಕಷ್ಟ, ನೀವು ಪಡ್ತಾ ಇರುವಂತ ನೋವು ನಿಮ್ಮ ಸಂಗಾತಿಗೆ ಖಂಡಿತವಾಗಿಯೂ ಅರ್ಥ ಆಗುತ್ತೆ. ಆ ಕಾರಣದಿಂದ ನಿಮಗೆ ಅವರ ಬೆಂಬಲ ಖಂಡಿತ ಮನೆಯಿಂದ ಒಳ್ಳೆ ಬೆಂಬಲವೇ ನಿಮ್ಗೆ ಸಿಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಸಂದೇಶ ಇರುತ್ತೆ, ಆ ಸಂದೇಶದಿಂದ ನಿಮಗೆ ಆನಂದವನ್ನು ಸಿಗುವಂತಹ ಸಾಧ್ಯತೆಗಳು, ಸಂತೋಷ ಕೂಡ ಇವತ್ತು ತುಂಬಿಕೊಂಡಿರುತ್ತೆ. ತುಂಬಾ ಚೆನ್ನಾಗಿದೆ ಇವತ್ತಿನ ದಿನ. ನುರಿತ ಜನರೊಂದಿಗೆ ಓಡಾಟ ಮಾಡುವಂತಹ ಸಾಧ್ಯತೆಗಳು ಇದರಿಂದ ಭವಿಷ್ಯದ ದೃಷ್ಟಿಯಲ್ಲಿ ಕೆಲವೊಂದು ಬರಬೇಕಾಗಿರುವಂತಹ ಸಮಸ್ಯೆಗಳಿಗೆ ಆ ಜನಗಳಿಂದ ನಿಮಗೆ ಸಹಾಯ ಸಿಗುವಂತಹ ಒಂದು ನಿರೀಕ್ಷೆಯಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ.
ಮತ್ತೆ ನಿಮ್ಮಲ್ಲಿರತಕ್ಕಂತಹ ಕೆಲವೊಂದು ಸಮಸ್ಯೆಗಳಿಗೂ ಕೂಡ ಅವರು ಪರಿಹಾರವನ್ನು ಸೂಚಿಸುವಂತಹ ಸಾಧ್ಯತೆಗಳು ಮೀನ ರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಇನ್ನು ನೀವು ಯಾವುದೇ ಒಂದು ಕೆಲಸ ಇದ್ರೂ ಕೂಡ ನೆಗ್ಲೆಕ್ಟ್ ಆಗಿ ತಗೋಬಾರದು, ಲಘುವಾಗಿ ಪರಿಗಣಿಸ್ಲಿಕ್ಕೆ ಹೋಗ್ಬೇಡಿ, ಅಸಡ್ಡೆಯಾಗಿ ನೀವು ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡ್ರಿ. ನೀವೇನಾದ್ರೂ ಲಘುವಾಗಿ ತೆಗೆದುಕೊಂಡಿದ್ದೆ ಆದ್ರೆ ಆ ಸಮಸ್ಯೆಯಲ್ಲಿ ಬಹಳಷ್ಟು ನಷ್ಟಗಳು, ಕಷ್ಟಗಳು, ತೊಂದರೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ದಿಸೆಯಲ್ಲಿ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಬೆಲೆ ಬಾಳತಕ್ಕಂತಹ ವಸ್ತುಗಳು ಏನಾದರೂ ಇದ್ರೆ ಅದ್ರ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕಾಗುತ್ತೆ. ನಿಮ್ಮ ಹಣ ಆಗಿರ್ಬೋದು, ಒಡವೆಗಳಾಗಿರ್ಬೋದು, ಬೆಲೆ ಬಾಳುವಂತ ವಸ್ತುಗಳಾಗಿರ್ಬೋದು, ನಿಮ್ಮ ವಾಹನಗಳಾಗಿರ್ಬೋದು, ಸ್ವಲ್ಪ ಇದ್ರ ಬಗ್ಗೆ ಗಮನವನ್ನು ಹರಿಸ್ತಾ ಇರಿ. ನಿಮ್ಮ ವಾಹನ ಇದ್ರೆ ಅದ್ರ ಲಾಕ್ ಮಾಡಿದೀವಿಲ್ಲ ಅಂತ ನೋಡ್ತಾ ಇರಿ. ಸ್ವಲ್ಪ ಮಿಸ್ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಚೆನ್ನಾಗಿದೆ, ಪ್ರೇಮಿಗಳ ಮಧ್ಯದಲ್ಲಿ ಚೆನ್ನಾಗಿದೆ, ಉತ್ತಮವಾಗಿರುವಂತಹ ದಿನಗಳೇ ಇದೆ. ಎಂತ ಕಷ್ಟಕರ ಕ್ಲಿಷ್ಟಕರ ಸನ್ನಿವೇಶಗಳಿದ್ರು ಇಂಥದ್ದೇನು ಕಷ್ಟಗಳು ನೀವು ನೋಡಿರದೇ ಇರುವಂತ ಕಷ್ಟ ಅಲ್ಲ ಇದು. ಈ ಹಿಂದೆ ತಿರುಗಿ ನೋಡಿ ಇದಕ್ಕಿಂತ ಸಾಕಷ್ಟು ಕಷ್ಟವನ್ನ ಅನುಭವಿಸಿ ಬಂದವರಿದ್ದೀರಿ. ಹಾಗಾಗಿ ಈ ಕಷ್ಟವನ್ನ ನಗನಗುತ್ತಾ ನೀವು ಎದುರಿಸುವಂತಹ ಪ್ರಯತ್ನವನ್ನು ಮಾಡಿ ತುಂಬಾ ಖುಷಿಯಾಗಿ ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಅನುಕೂಲವನ್ನ ತಂದುಕೊಡುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಈ ವಿಡಿಯೋದಲ್ಲಿ ನಾನು ಅದೃಷ್ಟದ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ನೀವು ಬಹಳ ಕಲ್ತಿದ್ದೀರಿ, ತಿಳ್ಕೊಂಡಿದ್ದೀರಿ ಅಂತ ನಾನು ಬಹುಶಃ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೀನ ರಾಶಿಯವರ ಅದೃಷ್ಟದ ಸಂಖ್ಯೆ 9. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ.